ಎಲ್ಲರಿಗೂ ನಮಸ್ಕಾರ. ಪ್ರಭಾವತಿ ಜೀವಪ್ರೀತಿ ಎನ್ನುವ ಏಕವ್ಯಕ್ತಿ ತಾಳಮದ್ದಲೆಗೆ ಎಲ್ಲರಿಗೂ ಸ್ವಾಗತ. ಪಾಂಡವಾಶ್ವಮೇಧದ ಸಂದರ್ಭ. ಹಂಸಧ್ವಜ ಭೂಪಾಲನ ಚಂಪಕಾವತಿಯ ಪ್ರದೇಶಕ್ಕೆ ಧರ್ಮರಾಯನ ಯಜ್ಞ ಕುದುರೆ ಬಂದಿದೆ. ಬೆಂಗಾವಲಾಗಿ ಅರ್ಜುನ ಬಂದಿದ್ದಾನೆ. ಸುದ್ದಿಯನ್ನು ತಿಳಿದಂತಹ ಚಂಪಕಾವತಿಯ ಅರಸು ಹಂಸಧ್ವಜ ನೃಪಾಲ ಅದನ್ನು ಕಟ್ಟಿ ಹಾಕಿದ್ದಾನೆ. ಕುದುರೆಯನ್ನು ಕಟ್ಟುವ ಮೂಲಕ ಅರ್ಜುನನನ್ನು ಎದುರಿಸುವ ಮೂಲಕ ಕೃಷ್ಣನನ್ನು ಊರಿಗೆ ಬರಿಸಿ ಕೃಷ್ಣ ದರ್ಶನವನ್ನು ಪಡೆಯುವಂತಹ ವೀರ ವೈಷ್ಣವ ನಿರ್ಧಾರಕ್ಕೆ ಆತ ಬಂದಿದ್ದಾನೆ. ಇಡೀ ಚಂಪಕಾವತಿ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು. ಯಾರಾದರೂ ಸಮರ್ಥರು ಹಿಂದುಳಿದರೆ ಅವರನ್ನು ಕುದಿದ ಎಣ್ಣೆಯ ಕೊಪ್ಪರಿಗೆಗೆ ಹಾಕಿ ಶಿಕ್ಷೆ ಕೊಡಲಾಗುವುದು ಎನ್ನುವ ಆಜ್ಞೆಯನ್ನು ಮಾಡಿದ್ದಾನೆ. ಅಂತೆಯೇ ತನ್ನ ಮಕ್ಕಳಿಗೆಲ್ಲ ಕರೆದು ಹೇಳಿದ್ದಾನೆ. ಸುಧನ್ವ ಈ ಮಾತನ್ನು ಕೇಳಿ ತಂದೆಯ ಅಪ್ಪಣೆಯನ್ನು ತಾಯಿಯ ಆಶೀರ್ವಾದವನ್ನು ಪಡೆದು ತಂಗಿಯ ಆರತಿಯನ್ನು ಕೈಗೊಂಡು ಹೆಂಡತಿಯಾದಂತಹ ಪ್ರಭಾವತಿಯ ಮನೆಗೆ ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವನನ್ನು ಎದುರುಗೊಳ್ಳುವ ಇಡೀ ಚಂಪಕಾವತಿ ಕೃಷ್ಣ ದರ್ಶನಕ್ಕಾಗಿ ಸಾಯುವುದಕ್ಕೆ ಸಿದ್ಧವಾದಾಗ ಜೀವಪ್ರೀತಿಯಿಂದ ಹೊಸ ಹುಟ್ಟಿಗೆ ಅವಕಾಶವನ್ನು ಕಲ್ಪಿಸಿಕೊಡು ಎಂದು ಕೇಳುವ ಪ್ರಭಾವತಿಯ ಜೀವಪ್ರೀತಿಯೇ ಈ ಸಂದರ್ಭದ ವಿಷಯ. ಪ್ರಭಾವತಿ ಜೀವಪ್ರೀತಿಗೆ ಎಲ್ಲರಿಗೂ ಸ್ವಾಗತ. ಅನುಲೇಪನ ಕಸ್ತೂರಿ ವೀಳ್ಯಂಗಳ ಮಿನುಗುವ ಸಂಪಿಗೆ ಪೂಗಳಿರಿಸಿಕೊಂಡು ಇನಿಯನಿಗಿದಿರಾಗುತ್ತ ಬಂದಳು ಕಾಮನ ಮದದಾನೆಯಲು ಸತಿಶಿರೋಮಣಿ ಪ್ರಭಾವತೆ ಸಬಗಿನಲ್ಲಿ ಸತಿಶಿರೋಮಣಿ
ಶಿರೋಮಣಿ ಪ್ರಭಾವತಿ ಸೊಬಗಿನಲಿಯೇ ರತಿಯ ಸೊಲಿಪ ರೂಪಿನತಿ ಸೊಗಸಿನಲಿ ರತಿಯ ಸೋಲಿಪ ರೂಪಿನತಿ ಸೊಗಸಿನಲಿ ರತುನಾಭರಣಗಳ ದ್ಯುತಿ ಬೆಳಗುತ್ತಲೇ ರತುನಾಭರಣಗಳ ದ್ಯುತಿ ಬೆಳಗುತ್ತಲೇ ಪ್ರತಿಮದ ಗಜದಂತೆ ಗೊತೆಯ ನೀಡುತ್ತಲೇ ಪ್ರತಿಮದ ಗಜದಂತೆ ಗತಿಯ ಇಡುತ್ತಲೇ ಚತುರದಯ ನಿರೆಯುಡುಗೆಗಳ ಶೋಭಿತದ ಜಲ್ವಿನ ಅರ್ಧಚಂದ್ರಾಕೃತಿಯ ಫಣೆ ಚತುರದಯ ನಿರೆಯುಡುಗೆಗಳ ಶೋಭಿತದ ಜಲ್ವಿನ ಅರ್ಧಚಂದ್ರಾಕೃತಿಯ ಫಣೆ ಕಸ್ತೂರಿ ತಿಲಕ ಭೃಲತೆಯ ಮಾನಿನಿ ಭೃಲತೆಯ ಮಾನಿನಿ ಅರ್ಧಚಂದ್ರಾಕೃತಿಯ ಬಣೆ ಕಸ್ತೂರಿ ತಿಲಕ ಭೃಲತೆಯ ಮಾನಿನಿ ಅತಿ ಹರುಷದಲ್ಲಿ ಮೆಲ್ಲ ನಡಿ ಇಡು ಉಲ್ಲಸದಿ ಬರಲ್ ಅಲ್ಲಿ ನೂಪುರ ಗೆಜ್ಜೆ ಖಲ್ ಖಲ್ ಮೆಲ್ಲ ನಡಿಯಿಡು ಉಲ್ಲಸದಿ ಬರಲ್ ಅಲ್ಲಿ ನೂಪುರ ಗೆಜ್ಜೆ ಖಲ್ ಗಲ್ ಗೆಜ್ಜೆ ಖಲ್ ಗಲ್ ಗೆಜ್ಜೆ ಗಲ್ ಗಲ್ ಖಲ್ಲಲೆನು ನಿಜವಲ್ಲಭನ ಮನ ತಲ್ಲಡಿದೆ ಗೆಜ್ಜೆ ಖಲ್ ಗಲ್ ಖಲ್ಲೆನಲು ನಿಜ ವಲ್ಲಭನ ಮನ ತಲ್ಲಣಿಸೆ ತತ್ಪುಲ್ಲಲೋಚನೆ ತಾಪತಿಗೆ ಇದಿರಾಗುತ್ತ ಬಂದಳೋ ಪದಿಗೆ ಇದಿರಾಗುತ್ತ ಬಂದಳು ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚಲ್ವಿನ ಪತಿಗೆ ಇದಿರಾಗುತ್ತ ಬಂದಳು ಪ್ರಭಾವತಿ ಇನಿಯಗಿದಿರಾಗುತ್ತ ಬಂದಳು 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 ಪತಿಗೆ ಇದಿರಾಗುತ್ತ ಬಂದಳು ಬಂದೆ ಬಂದೆ. ಎಲ್ಲಿಂದ? ಮನೆಯ ಒಳಮನೆಯಿಂದ ಹೊರಬಾಗಿಲ ಹೊರಗೆ ಮಾತ್ರ ಬರುವುದು. ಇಷ್ಟು ಬರುವುದಕ್ಕೆ ಇಷ್ಟು ಹೊತ್ತು ಬೇಕು ನಮಗೆ. ಬೆಳಗಿನಿಂದ ಸಿದ್ಧತೆ ಪ್ರಾರಂಭ ಮಾಡಿದರೆ ಸಂಜೆಯಾಗುವಾಗ ಹೊರಬಾಗಿಲನ್ನು ಕಾಣುತ್ತೇವೆ. ಒಂದೇ ಎರಡೇ ಸಿದ್ಧತೆ. ನಾಳೆಗೇನಾಗಬೇಕು ಎಂಬ ಸಿದ್ಧತೆ ನಿನ್ನೆಯೇ ಆರಂಭವಾಗುತ್ತದೆ. ಯಾವ ಶಾಲೆಯಾದೀತು ಅಂತ ಆರಿಸುವುದಕ್ಕೆ 3 ಸಖಿಯರು. ಆಮೇಲೆ ಅದಕ್ಕೆ ಹೊಂದಿದ ಆಭರಣಗಳೇನು? ಮತ್ತೆ ಹೂವು. ನಾಳೆಗಾಗಿ ಕಾಯುವುದಲ್ಲ, ಇಂದೇ ಮೊಗ್ಗೆಯನ್ನು ಕೀಳಬೇಕು, ಅದನ್ನು ಮಾಲೆಯಾಗಿ ಮಡಬೇಕು, ದಂಡೆಯಾಗಿ ಸೂಡಬೇಕು. ಹೀಗೆ 10 ರೀತಿಯ ಸಿದ್ಧತೆ. ಒಂದೇ ಎರಡೆ. ಅರಮನೆಯಲ್ಲಿ ಬೆಳೆದವಳು, ಚಂಪಕಾಪುರದ ಹಂಸಧ್ವಜ ಮಹಾರಾಜನ ಸೊಸೆ, ಸುಧನ್ವನ ಹೆಂಡತಿ ಪ್ರಭಾವತಿಯ ಸಿದ್ಧತೆ ಎಂದರೆ ಏನು? ಇಡೀ ನಾಡು ನಮ್ಮಿಂದ ನಿರೀಕ್ಷೆಯಲ್ಲಿರುತ್ತದೆ ಎನ್ನುವ ರೀತಿಯಲ್ಲಿಯೇ ನಮ್ಮ ನಡೆ. ಆದರೆ ಎದುರಾಗುವುದು ಯಾರಿಗೆ? ಪತಿಗೆ. ಅವನೊಬ್ಬ ಕಂಡು ಮೆಚ್ಚಿದರೆ ಸಾಕು ಎನ್ನುವುದಕ್ಕೆ ಇಡೀ ದಿನದ ಸಿದ್ಧತೆ ಬೇಕಾಗುತ್ತದೆ. ಕ್ಷತ್ರಿಯರಲ್ಲವೇ ನಾವು? ಹೆಣ್ಣು ಮಕ್ಕಳು ಮಾತಾಡುವಾಗಲೂ ಪರಿಭಾಷೆ ಬದಲಾಗುವುದಿಲ್ಲ.
ಇದಿರಾಗುತ್ತ ಬಂದಳು ಜೊತೆಗೆ ಅಂತಲ್ಲ, ಇದಿರಿಸುವುದು ಅಂತಲೇ ಇರ್ತದೆ ಕ್ಷತ್ರಿಯ ಕ್ರಮ ಅದು. ಹಾಗೆ ಹೇಗೆ ಇದುರಿಸುವುದು ಯುದ್ಧಕ್ಕಲ್ಲ, ಆಕರ್ಷಣೆಗೆ. ಏನು ದಾಂಪತ್ಯ? ಹೀಗೆ ಸಿದ್ಧತೆ ಮಾಡುವಾಗಲೆಲ್ಲ ಆಲೋಚನೆ ಮಾಡುವುದು. ಸಂಪತ್ತಿದ್ದವರು ವೈಭವದಿಂದ ಬದುಕಬೇಕು, ಅದಿಲ್ಲದಿದ್ದರೆ ಊರಿಗೆ ಏನು ಸುಖ ಹೇಳಿ? ಅರಮನೆಯಲ್ಲಿ ಬೆಳೆಯುವವಳು, ಅರಮನೆಯ ಸೊಸೆ, ಅರಮನೆಯ ಮಗಳು, ಅರಸುಕುವರಿಯರೂ ಕೂಡ ಇಷ್ಟು ಶೃಂಗಾರವನ್ನು ಬಯಸದಿದ್ದರೆ, ಇಷ್ಟು ಆಭರಣವನ್ನು ನಿರೀಕ್ಷಿಸದೇ ಇದ್ದರೆ, ಆಭರಣ ತಯಾರಿಸುವವರಿಗೆ ಎಲ್ಲಿ ಉದ್ಯೋಗ? ಹಾಗಾಗಿ ನಾವು ತೊಡಬೇಕು, ಮತ್ತೆ ಮತ್ತೆ ತೊಡಬೇಕು, ಮುರಿಸಿ ಮುರಿಸಿ ಹೊಸ ಆಭರಣಗಳನ್ನು ಮಾಡಿಸಿಕೊಳ್ಳಬೇಕು. ಹಾಗಾಗಿ ಅಕ್ಕಸಾಲಿಗನಿಗೆ ಅದು ಆಧಾರವಾಗುತ್ತದೆ. ಅಷ್ಟೇ ಅಲ್ಲ, ಸೌಂದರ್ಯ ಪ್ರಜ್ಞೆ ಎನ್ನುವುದು ಬೆಳೆಯುವಾಗ ಅದಕ್ಕೂ ಕೂಡ ಹೀಗೆ ಮಾಡಿದರೆ ಹೇಗೆ? ಒಂದು ಸಣ್ಣ ಹರಳನ್ನು ತೆಗೆದು ಇನ್ನೊಂದನ್ನು ಇಟ್ಟರೆ ಹೇಗೆ? ಒಂದನ್ನು ಮುರಿಯುವಾಗ ಇದು ಸಪುರ ಆಗಿರಬೇಕು, ಇದು ದಪ್ಪವಾಗಿರಬೇಕು, ಇದು ಕಿವಿಗೆ ಹೊಂದೀತೆ, ಇದು ಮೂಗಿಗೆ ಹೊಂದೀತೆ ಅಂತ ಆಲೋಚಿಸಬೇಕು. ಹೇಗೆ ಒಂದು ಸಾರಿ ಸ್ನಾನ ಮಾಡಿಸುವುದಕ್ಕೆ ಎಷ್ಟು ಜನ, ಎಷ್ಟು ಸಿದ್ಧತೆ, ಅದಕ್ಕೆಷ್ಟು ಸುಗಂಧ ದ್ರವ್ಯಗಳು. ಅಷ್ಟೇ ಅಲ್ಲ, ನಮ್ಮ ಸ್ನಾನದ ನೀರನ್ನು ಕಾಯಿಸುವಾಗಲೂ ಅದಕ್ಕಿಷ್ಟು ಸೊಪ್ಪುಗಳನ್ನು ಹಾಕಬೇಕು, ಇದಕ್ಕಿಷ್ಟು ಗಂಧ ಬೇಕು ಅಂತ ಆಲೋಚನೆ ಮಾಡ್ತಾರೆ. ಕೂದಲನ್ನು ಒಣಗಿಸುವಾಗ ಗಂಧದ ಹೊಗೆ ಹಾಕ್ತಾರೆ. ಹೀಗೆಲ್ಲ ಇಷ್ಟು ಮಾಡುವುದರಿಂದ ಸ್ನಾನ ಮಾಡಿಸುವುದಕ್ಕೆ ಅಂತ ಒಂದಷ್ಟು ಜನರಿಗೆ ಉದ್ಯೋಗ, ನನ್ನ ಮುಡಿ ಹೆಣೆಯುವುದಕ್ಕೆ ಅಂತ ಅನ್ನುವುದಕ್ಕೆ ಒಂದಷ್ಟು ಜನರಿಗೆ ಉದ್ಯೋಗ, ಆಭರಣ ತೊಡಿಸುವುದಕ್ಕೊಬ್ಬಳು, ಬಟ್ಟೆ ಉಡಿಸುವುದಕ್ಕೊಬ್ಬಳು, ಅರಮನೆ ತುಂಬಬೇಕಲ್ಲ. ಹೀಗಿದೆ ನಮ್ಮ ದಿನಚರಿ. ಇವತ್ತು ಹಾಗೆಯೇ ಮುಂದಲೇ ಇನ್ನಿಟ್ಟರೆ ಇದು ಸಾಕೆ ಅಂತ ಕಿವಿಗಿಟ್ಟ ಆಭರಣಗಳು ಲೋಲಕವಾಗಿ ಕೆನ್ನೆಯ ಕಪೋಲದಲ್ಲಿ ಹೊಳೆಯಬೇಕಲ್ಲ, ಹಾಗಾಗ್ತಾ ಇದೆಯೇ? ಕಿವಿಯಿಂದ ಮೂಗಿನವರೆಗೂ ಕೆನ್ನೆಪ್ಪನ್ನು ಜೋಡಿಸುವಾಗ ನಕ್ಕಾಗ ಅದು ಹೊಳೆಯುತ್ತದೆಯೋ, ಅದರ ಬೆಳಕಿನಲ್ಲಿ ನನ್ನ ತುಟಿ ಹೊಳೆಯುತ್ತಿದೆಯೋ ಎಂದು 10 ಬಾರಿ ಕನ್ನಡಿಯಲ್ಲಿ ನೋಡಿಕೊಂಡಿದ್ದೇನೆ. ಇಷ್ಟೆಲ್ಲ ಮಾಡುವಾಗ ನಮ್ಮ ಚಿಂತೆಯೂ ಅಷ್ಟು ದೊಡ್ಡದೇ. ಯಾಕೆ? ನಿನ್ನೆ ತಿರಿದಿಟ್ಟ ಮೊಗ್ಗು ಇವತ್ತು ಅರಳಲಿಲ್ಲ ಅಂತಾದರೆ ಅರಳಬೇಕಿತ್ತಲ್ಲ ಎನ್ನುವ ಚಿಂತೆ. ಅರಳೀತು ಬಿಡು, ಅದಕ್ಕೆ ಬಿಸಿಲು ತಾಗಲಿ ಅಂತ ಕಾಯುವುದೊಂದು ಇರ್ತದೆ. ಅದಷ್ಟೇ ಅಲ್ಲ, ಹಣಿಗೆಯಲ್ಲಿ ಒಂದು ಕೂದಲು ಹೆಚ್ಚು ಬಂತು ಅಂತಾದರೆ ಲೆಕ್ಕ ಹಾಕುವ ನಮ್ಮ ಸಖಿಯರಿದ್ದಾರೆ. ಅಯ್ಯೋ ಏನಾಯಿತು, ಕೂದಲು ಉದುರುತ್ತಿದೆಯಲ್ಲ. ಕೂದಲಿರುವುದೇ ಉದುರುವುದಕ್ಕೆ ಗೊತ್ತು, ಅದರಷ್ಟಲ್ಲ, ಅರಸುಕುಮಾರಿಯ ಕೂದಲು ಉದುರಿತು ಅಂತಾದರೆ ಆಲೋಚನೆ ಮಾಡುವುದಕ್ಕೆ ಸಖಿಯರಿದ್ದಾರೆ, ಚಿಂತೆ ಮಾಡುವುದಕ್ಕೆ ಅತ್ತೆ ಇದ್ದಾಳೆ, ಆರೋಗ್ಯವನ್ನು ನೋಡುವುದಕ್ಕೆ ರಾಜಗುರುಗಳಿದ್ದಾರೆ, ಹೌದೇ ಅಂತ ಸಮಾಧಾನ ಹೇಳುವುದಕ್ಕೆ ಮತ್ತೆ ಹಿರಿಯರಿದ್ದಾರೆ. ಹೀಗೊಂದು ಬದುಕಿದೆಯಲ್ಲ ಬದುಕಿನಲ್ಲಿ, ಜಗತ್ತಿನಲ್ಲಿ. ಇಂಥದನ್ನೆಲ್ಲ ಇಟ್ಟುಕೊಂಡು ಕಟ್ಟಿಕೊಂಡು ಬದುಕುವುದಾದರೆ ನಾನು ಹೇಳುವುದು ಅದೇನೆ. ಏನು? ಅರಮನೆಯಲ್ಲಿ ಹುಟ್ಟಬೇಕು, ಹೆಣ್ಣಾಗಿ ಹುಟ್ಟುವುದಿದ್ದರೆ ಇಲ್ಲಿಯೇ ಹುಟ್ಟಬೇಕು ಅಂತ ಅದೆಷ್ಟು ಬಾರಿ ಅಂದುಕೊಂಡಿದ್ದೇನೆ ನಾನು. ಎಲ್ಲರ ಬದುಕು ಬದುಕೇ ಅಲ್ಲವೇ? ಬಂದಳು ಅಂತ ಹೇಳುವಾಗ ಇವರ ನಿರೀಕ್ಷೆ ಏನಿರಬಹುದು ಅಂತ ನನಗೆ ಆಲೋಚನೆ ಇದೆ. ಯಾಕೆಂದರೆ ನಾನು ಇಲ್ಲಿಯವಳಲ್ಲ, ಅಲ್ಲಿಂದ ಬಂದವಳು, ಅಪ್ಪನ ಮನೆಯಿಂದ ಈ ಚಂಪಕಾವತಿಗೆ ಬಂದವಳು ಎನ್ನುವುದು ಅದರೊಳಗಿನ ಸೂಚನೆ ಎನ್ನುವುದು ಗೊತ್ತು. ಆದರೆ ನಾವು ಕಾಯಕ್ಕಾಗಿ ಕಾಲಕ್ಕಾಗಿ ಕಾಯುತ್ತಲೇ ಇರುವವರು. ಹೇಗೆ ಕಾಯ್ತಾ ಇದ್ದೇನೆ? ಈ ನನ್ನ ಪ್ರಭೆಗೆ ಕಮಲ ಕಾಯುವಂತದಿ ತೈಕು ತಾಮ ತಾಮ್ ತರಗಡಗಡದಿ ಈ ನನ್ನ ಪ್ರಭೆಗೆ ಕಮಲ ಕಾಯುವಂತದಿ ತಾಯಿ ನನ್ನ ಪ್ರಭೆಗೆ ಕಮಲ ಕಾಯುವಂತದಿ ಮನದೆ ವಿನಯನೊಲ್ಲವ ಕಾಯುತ್ತಿರುವೆ ನಾ ಪ್ರೇಮದಿ ಇನಿಯನೊಲ್ಲವ ಕಾಯುತ್ತಿರುವೆ ಪ್ರೇಮದಿ ಇನಲ ಪ್ರಭೆಗೆ ಕಮಲ ಕಾಯುವಂತದಿ ಮನದೆ ಇನಿಯನೊಲ್ಲವ ಕಾಯುತ್ತಿರುವೆ ಪ್ರೇಮದಿ ನಾನಿನಿಯನ ಒಲ
ಜೊತೆಗೆ ಸೇರಿ ಎಲ್ಲ ಕನಸಿಗಾಗಿ ಕಾಯಬೇಕು ಜೊತೆಗೆ ಸೇರಿ. ಆ ಸಂಜೆಗೆನ್ನುತ್ತ ರಥವನೇರಿ ಎಲ್ಲ ಕನಸಿಗಾಗಿ 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 ಕಾಯುತ್ತಿರುವೆ. ಕನಸಿಗಾಗಿ ಕಾಯಬೇಕು ಜೊತೆಗೆ ಸೇರಿ ಈ ನನ್ನ ಪ್ರತಿಗೆ ಕಮಲ ಕಾಯುವಂತ ಕಾಯುತ್ತಿರುವೆ ಪ್ರೇಮದಿ. ಕಾಯುವುದರಲ್ಲಿ ಎಷ್ಟು ಸುಖ ಇದೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಕಾಯುವಿಕೆ ಎನ್ನುವುದೊಂದಿಲ್ಲದಿದ್ದರೆ ದಿನದ ಬಹಳ ಹೊತ್ತು ನನಗೆ ಕೆಲಸವೇ ಇರ್ತಿರಲಿಲ್ಲ. ಹಾಗೆ ದಿನ ಮುಂಜಾನೆ ಎದ್ದಾಗ ಸಂಜೆಯಾಗುವುದರೊಳಗಾಗಿ ಬರುವ ಇನಿಯನನ್ನು ಸ್ವಾಗತಿಸುವುದಕ್ಕೆ ಹೇಗೆ ಸಿದ್ಧವಾಗಬೇಕು ಎನ್ನುವ ಕಾಯುವಿಕೆ ಪ್ರಾರಂಭವಾಗುತ್ತದೆ. ರಾತ್ರಿ ಇಡೀ ಕಮಲ ಮೊಗ್ಗಾಗಿ ಮುಂಜಾನೆ ಇನನ ಬೆಳಕು ಕೆಳಗೆ ಬಿದ್ದಾಗ ಅರಳಬೇಕು ಅಂತ ಕಾಯ್ತದಲ್ಲ. ಸೂರ್ಯ ಕಿರಣಕ್ಕೆ ತಾನರಳಿ ತನ್ನ ಒಳವನ್ನು ಬಿಚ್ಚಿಟ್ಟು ದುಂಬಿಗೆ ಮಕರಂದಕ್ಕೆ ಅವಕಾಶ ಮಾಡಿಕೊಡ್ತದಲ್ಲ, ಹಾಗೆ ಮನಸ್ಸು ಅರಳಿ ಕಾಯಬೇಕಲ್ಲ. ಯಾವುದಿದ್ದರೂ ಕೂಡ ಈ ಕಾಯಬೇಕು, ದೇಹವಿಲ್ಲದೆ ಧರ್ಮ ಸಾಧನೆ ಇಲ್ಲ ಅಂತ ನನ್ನ ಮಾವನವರ ಆಸ್ಥಾನದಲ್ಲಿ ಮಾತು ನಡೆಯುತ್ತದೆ. ಈ ದೇಹವಿದ್ದರೆ ಯಾವುದನ್ನೂ ಸಾಧಿಸಬಹುದು ಅಂತ ನನಗೂ ಹಾಗನ್ನಿಸುತ್ತದೆ. ಕಾಯಬೇಕಷ್ಟೇ ಅಲ್ಲ, ಕಾಯವೂ ಕಾಯಬೇಕು. ಅದಿಲ್ಲವಾದರೆ ಕಾವಿಲ್ಲದೆ ನೋವಿಲ್ಲದೆ ಹೊಸ ಹುಟ್ಟು ಸಾಧ್ಯವಾದೀತೆ. ಆದದ್ದರಿಂದ ಕಾಯಬೇಕು. ಅದು ಮೊದಲಿನಿಂದಲೂ ನಮಗೆ ರೂಢಿ. ಅಪ್ಪನ ಮನೆಯಲ್ಲಿದ್ದಾಗ ಒಂದು ಚೆಂಡನ್ನು ಈ ಕಡೆಗೆ ಕಸಿದರೆ ಇನ್ನೊಂದನ್ನು ಆ ಕಡೆಗೆ ಎಸೆದರೆ ಕೇಳುವುದು, ಆ ಹೆಣ್ಣು ಮಗುವನ್ನು ಯಾಕೆ ಕಾಡ್ತೀರಿ, ಅವಳು ಯಾರ ಮನೆಗೆ ಹೋಗುವವಳೋ ಏನೋ ಅಂತ. ಅಂದರೆ ನಮ್ಮ ತಲೆಯಲ್ಲಿ ಆಗಲೇ ಹಾಕಿದರು, ನಾವು ಹೋಗುವ ಮನೆಗಾಗಿ ಕಾಯಬೇಕು, ಇಲ್ಲಲ್ಲ ಅಂತ. ಹೇಗಿರಬಹುದು? ಕಾಯುವುದು ಅಂದರೆ ಸಿದ್ಧತೆ ನಡೆಸುವುದು. ಅಲ್ಲಿ ಹೋದಾಗ ನೀನು ಹೇಗಿರಬೇಕು, ಹೇಗೆ ನಡೆದುಕೊಳ್ಳಬೇಕು, ನಿನಗೆ ಎಷ್ಟೆಲ್ಲ ವಿದ್ಯೆ ಗೊತ್ತಿರಬೇಕು, ಅಡಿಗೆ ಹೇಗೆ ಗೊತ್ತಿರಬೇಕು, ರಂಗೋಲಿ ಹೇಗೆ ಗೊತ್ತಿರಬೇಕು, ಸೌಂದರ್ಯ ಸಾಧನಗಳ ಬಗ್ಗೆ ನಿನ್ನ ಜ್ಞಾನ ಎಷ್ಟಿರಬೇಕು, ಕ್ಷತ್ರಿಯಾಣಿಯಾದ ನಿನಗೆ ಶಸ್ತ್ರಾಸ್ತ್ರವೂ ಗೊತ್ತಿರಬೇಕು, ಹೇಗೆಲ್ಲ ವ್ಯವಹಾರವನ್ನು ಕಲಿಯಬೇಕು, ಅದಕ್ಕೆ ಪಾಠ ಮಾಡಲಾಗುತ್ತದೆ. ಅದು ಆ ಮನೆಯಲ್ಲಿ ಬಳಸುವುದಕ್ಕಲ್ಲ, ನಾವು ಹೋಗಿ ಸೇರುವ ಮನೆಯಲ್ಲಿ ಉಪಯೋಗಿಸುವುದಕ್ಕಾಗಿ. ಹಾಗೆ ಕಾಯುವುದನ್ನು ಪ್ರಾರಂಭಿಸಿದರೆ ಮತ್ತೆ ಯಾರು ಬರಬಹುದು, ಯಾರಾಗಬಹುದು, ಹೇಗಿರಬಹುದು ಅನ್ನುವ ಕನಸು ಕಟ್ಟುವ ಕೆಲಸ. ಆ ಕಾಲದಲ್ಲಿ ನನ್ನ ವಯಸ್ಸಿನವರಿಗೆಲ್ಲ ಒದಗಿದ್ದು ಯಾವ ಕಥೆ ಗೊತ್ತೇ? ಕೃಷ್ಣನ ಕಥೆ. ಹೇಗಿದ್ದಾನೆ ಒಬ್ಬ ಗಂಡಸು ಅಂದರೆ ಹೇಗಿರಬೇಕು ಎನ್ನುವುದಕ್ಕೆ ಮಾದರಿಯನ್ನು ಸೃಷ್ಟಿಸಿದವನು, ಪ್ರೇಮಿಯಾದವನು ಹೇಗಿರಬೇಕು ಎನ್ನುವುದಕ್ಕೆ 100 ನಿದರ್ಶನಗಳನ್ನು ನೀಡಿದವನು. ಆ ಕೃಷ್ಣನನ್ನು ನೆನೆದು ನಮ್ಮವನ ಕನಸನ್ನು ಕಟ್ಟಿಕೊಳ್ಳುವುದಕ್ಕೆ ನಮಗೆ ಹಾದಿಯಾಯಿತು. ಅಷ್ಟು ಕಥೆಗಳನ್ನು ನಮಗೆ ಹೇಳಿದ್ದಾರೆ. ಈ ದೇವತೆಗಳೂ ಕೂಡ ಅದೆಷ್ಟು ಸಂಸಾರ ಮಾಡಿದ್ದಾರೆ. ಹಾಗಾಗಿ ದಾಂಪತ್ಯ ಯೋಗಕ್ಕೆ ಸಿದ್ಧನಾಗುವಂತಹ ಈ ವಿಷಯಗಳನ್ನು ತಿಳಿಯುತ್ತಾ ನಾವು ಕಾದದ್ದೆಷ್ಟು. ಬಂದ ಮೇಲೆಯೂ ಕೂಡ ತಾಯಿಯ ಸೂಚನೆ ಇದೆ, ನೋಡು ದಾಂಪತ್ಯವನ್ನು ಕಾಯ್ದುಕೊಳ್ಳಬೇಕು ಅಂತ. ಕಾಯಬೇಕು ಅನ್ನುವುದಕ್ಕೆ ಅದೊಂದು ಅರ್ಥ ಅಲ್ಲವೇ? ಹಾಗಾಗಿ ಕಾಯ್ದುಕೊಳ್ಳುವುದು ಹೇಗೆ? ಆಲಸ್ಯ ಮಾಡಬಾರದು. ಶೃಂಗಾರದಲ್ಲಿ ಆಲಸ್ಯ ಇರಬಾರದು, ರಸಿಕತೆಯಲ್ಲಿ ಆಲಸ್ಯ ಇರಬಾರದು. ವ್ಯವಹಾರದಲ್ಲಿ ವ್ಯಸ್ತನಾದಂತಹ ಗಂಡನನ್ನು ತಿರುಗಿ
ಈ ಲೋಕಕ್ಕೆ ಕರೆದುಕೊಂಡು ಬಂದು ಮನೆಯ ವ್ಯವಹಾರದಲ್ಲಿ ಅವನು ವ್ಯಸ್ತನಾಗುವಂತೆ ಅವನನ್ನು ಉಪಚರಿಸಬೇಕು, ಉಲ್ಲಾಸಗೊಳಿಸಬೇಕು. ಹಾಗಲ್ಲವೇ ನಿನ್ನ ಕಣ್ಣ ಕಾಡಿಗೆಯಲ್ಲಿ ಅವನು ತನ್ನ ಆಲೋಚನೆಗಳನ್ನು ಕಳೆದುಕೊಳ್ಳಬೇಕು. ಆ ರೀತಿಯಲ್ಲಿ ನೋಟ ಇರಬೇಕು, ಕಾಡಿಗೆ ಇರಬೇಕು, ಅಲಂಕಾರ ಇರಬೇಕು. ಎಷ್ಟು ಹೇಳಿಕೊಟ್ಟಳು ನನ್ನಮ್ಮ. ಇಲ್ಲಿ ಬಂದ ಮೇಲೂ ಅಷ್ಟೇ. ಕಾಯುವುದು ಹೇಗೆ? ಮುಂಜಾನೆಯಾದರೆ ಯಾವ ಸಿದ್ಧತೆಯನ್ನು ಪ್ರಾರಂಭ ಮಾಡಬೇಕು? ಸಂಜೆ ಬರುವ ಇನಿಯನಿಗಾಗಿ ಕಾಯುವ ಕ್ರಮ ಹೇಗೆ? ಮನೆ ಬಾಗಿಲಲ್ಲಿಯೇ ನಿಲ್ಲುವಾಗ ಹೇಗಿರಬೇಕು? ಕೈಯಲ್ಲಿ ಬಟ್ಟಲಿರಬೇಕು, ಬಟ್ಟಲಿನಲ್ಲಿ ಸುಗಂಧ ಇರಬೇಕು, ಸ್ವಾಗತಿಸುವುದಕ್ಕೆ ಬೇಕಾದ ವೀಳೆಯವನ್ನು ಇಟ್ಟಿರಬೇಕು, ಯಾವ ಹೂ ಇರಬೇಕು, ಯಾವ ಅಡಿಕೆ ಇರಬೇಕು, ಎಲ್ಲವನ್ನೂ ಹೇಳಿಕೊಟ್ಟಿದ್ದಾರೆ. ಇಷ್ಟು ಸುಂದರವಾದ, ಇಷ್ಟು ವೈಭವವಾದ ಬದುಕನ್ನು ಬದುಕುತ್ತಿರುವಾಗಲೂ ಕನಸೊಂದು ಮನಸ್ಸಿನಲ್ಲಿ ಇಲ್ಲದೇ ಇದ್ದರೆ ಇದಕ್ಕೆಲ್ಲ ಯಾವ ಅರ್ಥ? ಹಾಗಾಗಿ ಮನೆಯೊಳಗೊಂದು ಕನ್ನಡಿ ಇರಬೇಕು, ಮನಸ್ಸಿನಲ್ಲೊಂದು ಕನಸಿರಬೇಕು. ಆಗ ಬದುಕು ಯಾವತ್ತಿದ್ದರೂ ಚಂದ. ಸಮಯ ಹೇಗೆ ಹೋಯಿತು ಅಂತಿಲ್ಲ, ಸಮಯವನ್ನು ಹೇಗೆ ಬಳಸಿದೆವು ಅನ್ನುವ ಮಾತು ಬರ್ತದೆ. ಹಾಗಾಗಿ ನಿತ್ಯವೂ ಹೊಸದಾಗುವುದಕ್ಕೆ ಬೇಕಾದ ರಂಗೋಲಿ ಮನೆಯ ಅಂಗಳದಲ್ಲಿ ಇರ್ತದೆ. ಅದನ್ನು ಮತ್ತೆ ಮತ್ತೆ ಹಾಕುವ ಆಸೆ ನನಗೆ. ಹೌದಲ್ಲ? ಆ ಬಾನಂಗಣದಲ್ಲಿ ನಿತ್ಯವೂ ಹೊಸ ಬಣ್ಣಗಳನ್ನು ತುಂಬಿ ನಲಿಯುವಂತಹ ಉಷೆಯನ್ನು ಕಂಡಾಗ, ಸಂಜೆಯಲ್ಲಿ ಸಂಧ್ಯೆ ಮತ್ತಷ್ಟು ಬಣ್ಣವನ್ನು ತುಂಬುವಾಗ ನನ್ನ ಬದುಕಿಗಿಷ್ಟು ಬಣ್ಣವನ್ನು ಕೊಡು, ಅದನ್ನು ತುಂಬು, ನನ್ನ ಮನಸ್ಸಿನ ಅಂಗಳದಲ್ಲಿ ಕನಸುಗಳು ಮೆರೆಯಲಿ ಅಂತ ಎಷ್ಟು ಬಾರಿ ಕೇಳಿದ್ದಿದೆ ನಾನು. ಕಾಯುವಿಕೆಯ ಅರ್ಥದಲ್ಲಿ ಏನು? ನನ್ನ ಮಾವನವರಿಗೆ ಮಾತಿಗೆ ಅಧ್ಯಾತ್ಮ ಬೇಕು, ವೈರಾಗ್ಯ ಬೇಕು, ವಿರತಿ ಬೇಕು. ಅವರು ಹೇಳುವುದು ನೋಡಿದಿರೆ, ಉದಯೇ ಸವಿತಾ ತಾಮ್ರಶ್ಚಸ್ತಮೇ ತಥಾ. ಹೇಗೆ ಸೂರ್ಯನು ಉದಯಿಸುವಾಗಲೂ ಕೂಡ ಕೆಂಬಣ್ಣ, ಅಸ್ತಮಿಸುವಾಗಲೂ ಕೆಂಬಣ್ಣ. ದೊಡ್ಡವರಾದವರಿಗೆ, ತಿಳಿದವರಿಗೆ ಕಷ್ಟದಲ್ಲಿ, ಸುಖದಲ್ಲಿ, ಒಳಿತಿನಲ್ಲಿ, ಕೆಡುಕಿನಲ್ಲಿ ವ್ಯತ್ಯಾಸ ಇರುವುದಿಲ್ಲ. ಸ್ಥಿತಪ್ರಜ್ಞರವರು ಒಂದೇ ರೀತಿಯಾಗಿರ್ತಾರೆ ಅಂತ. ನನ್ನ ವಯಸ್ಸಿಗೆ ಅದು ಹೊಳೆಯುವುದಿಲ್ಲ. ನನಗನ್ನಿಸುವುದೇ ಬೇರೆ. ಈ ಸೂರ್ಯ ಒಬ್ಬ ಗಂಡಸು. ಮುಂಜಾನೆ ಅವ ಹೊರಬೀಳುವುದು ಉಷೆಯ ತೆಕ್ಕೆಯಿಂದ, ಸಂಜೆ ಸೇರುವುದು ಸಂಧ್ಯೆಯ ತೆಕ್ಕೆಗಲ್ಲವೇ? ಹಾಗಾಗಿ ಹೆಣ್ಣಿನ ಸಂಗಡ ಇದ್ದಾಗ, ಸಂಪರ್ಕದಲ್ಲಿದ್ದಾಗ ಅವನ ಬದುಕಿಗೆ ಅದೆಷ್ಟು ಬಣ್ಣ. ಒಬ್ಬನೇ ಮೇಲೆ ಹೋಗ್ತಾನೆ ಖಗ ಹಾರಿ, ಆಗ ಬಿಳಿಚಿಕೊಳ್ತಾನೆ. ತಿರುಗಿ ಮತ್ತೆ ಸಂಜೆಗೆ ಬಂದಾಗ ಅವನ ಬದುಕಿಗೆ ಬಣ್ಣ. ಆದದ್ದರಿಂದ ಈ ಗಂಡಸರ ಬದುಕಿಗೆ ಬಣ್ಣ ತುಂಬುವುದು ಹೆಣ್ಣಿಗೆ ಕರ್ತವ್ಯ, ಹೆಣ್ಣಿನ ಸಾಧ್ಯತೆ ಅಂತ ನನಗನ್ನಿಸ್ತದೆ. ವಯಸ್ಸಿಗೂ ಪ್ರತಿ ವಯಸ್ಸಿಗೂ ಪ್ರತ್ಯೇಕವಾಗಿ ಅರ್ಥವಾಗುತ್ತವೆಯೇ ಶಾಸ್ತ್ರವಾಕ್ಯಗಳೂ ಕೂಡ ಇರಬಹುದಲ್ಲ. ಹಾಗೆ ಕಾಯ್ತಾ ಇದ್ದವಳು ನಾನು. ಈ ಮನೆಯಲ್ಲಿ ಬಂದಾಗ ಹೇಗಿರಬೇಕು, ಏನಿರಬೇಕು ಎಂಬ ಆಲೋಚನೆಯನ್ನು ಮೀರಿ ಈಗ ಸುಗರ್ಭೆಯ ಸೊಸೆಯಾದವಳು ನಾನು. ನನ್ನ ಅತ್ತೆಯ ಹೆಸರೇ ಸುಗರ್ಭೆ. ಆ ಹೆಸರು ನೆನಪಾದಾಗಲೆಲ್ಲ ನನಗೂ ನನ್ನ ಗರ್ಭ ನೆನಪಿಗೆ ಬರ್ತದಲ್ಲ. ಈ ಮನೆಯಲ್ಲಿ ಬಂದು ಇನ್ನು ನೀನಿಟ್ಟ ರಂಗೋಲಿಯನ್ನು ಸಂಜೆಗೆ ಅಥವಾ ಮರುದಿನ ಮುಂಜಾನೆ ಯಾರೋ ಸಖಿಯರು ಅಳಿಸಬೇಕಲ್ಲ, ಗುಡಿಸಬೇಕಲ್ಲ ಅಂತಾಗ ಆ ರಂಗೋಲಿಯನ್ನು ಅಳಿಸಬಲ್ಲ ಚಿಕ್ಕ ಮಗುವೊಂದು ಈ ಮನೆಯಲ್ಲಿ ಓಡಾಡುತ್ತಾ ಇದ್ದರೆ ಅದೆಷ್ಟು ಚೆನ್ನಾಗಿರುತ್ತಿತ್ತು ಅಂತ ಆಲೋಚನೆ ಸಹಜವಾಗಿ ನನಗೆ ನನ್ನ ಕನಸಿನಲ್ಲಿ ಮೂಡುತ್ತದೆ. ತೊಟ್ಟಿಲ ಕನಸಿಲ್ಲದೆ ಹೆಣ್ಣಿಗೆ ಹುಟ್ಟೇ ಇಲ್ಲ, ಹಾಗಿದ್ದೇನಲ್ಲ. ಆದರೂ ಅದಕ್ಕಾಗಿ ನಲ್ಲನನ್ನೇ ಕಾಯಬೇಕಲ್ಲ. ಈ ಕಾಯುವಿಕೆ ಎನ್ನುವುದು ಹೀಗೆ. ಕಾಯವೂ ಕಾದಿರಬೇಕು, ಕಾಲವೂ ಕಾದಿರಬೇಕು. ಬರುವ ನಲ್ಲನಿಗಾಗಿ ಕಾಯಬೇಕು ಎನ್ನುವಾಗ ಇಂದು ಅವನ ಕಾಯ ನನಗಬೇಕು ಅಂತ ಅನ್ನಿಸ್ತಾ ಇದೆ. ಬಂದನೇ ಅವನು, ಬರ್ತಾ ಇದ್ದಾನೆಯೇ. ಬಾಗಿಲಿಂದ ಹೊರಗೆ ಮುಖ ಹಾಕಿ ಓ ಹೋ 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 ಬಂದನಲ್ಲ. ರಥ ಬಂದಿತು, ರಥದಿಂದ ಇಳಿದು ಬರುತ್ತಿದ್ದಾನೆ. ಬರಲಿ ಬರಲಿ ಬರಲಿ. ಆಹಾ, ಮನೆ ಎದುರು ಬಂದು ನಿಂತಿದ್ದಾನಲ್ಲ. ಏನು ಚಂದ ಇದು. ಪ್ರಭಾ ಅಂತಂದು ಹೊರಗೇ ನಿಂತ, ಒಳಗೆ ಬಾರಲೇ ಇಲ್ಲ. ಯಾಕೆ ಬರಲಾರ? ನನ್ನನ್ನು ಕಾಡುವುದಕ್ಕಾಗಿಯೇ, ನನ್ನನ್ನು ಕಾಯಿಸುವುದಕ್ಕಾಗಿ ಈ ರೀತಿಯ ಪ್ರಯತ್ನ ಅಲ್ಲ. ಒಳಗೆ ಬರುವುದಾದರೆ ಹೊರಗೆ ನಿಲ್ಲುವ ಮಾತೇ ಇರ್ತಿರಲಿಲ್ಲ. ಹಾಗಿದ್ದರೆ ಎಲ್ಲಿಗೆ ಅನ್ನುವ ಪ್ರಶ್ನೆ.
ಹೊರಟದ್ದಂತೂ ನಿಜ, ಮುಟ್ಟುವುದೆಲ್ಲಿಗೆ ಎನ್ನುವುದು ಬೇಕಲ್ಲ. ಎಲ್ಲಿಗಪ್ಪ? ಅವಲಿಗೆ ಪಯಣವಯ್ಯ ಪ್ರಾಣಕಾಂತ, ನೀವಾವಲಿಗೆ ಪಯಣವಯ್ಯ ಪ್ರಾಣಕಾಂತ, ರೋಟ ಟಿವಿಯಿಂದ ಹೋಗುವುದೆಲ್ಲಿ ಪ್ರಾಣಕಾಂತ, ರೋಟ ಟಿವಿಯಿಂದ ಹೋಗುವುದೆಲ್ಲಿ ಪ್ರಾಣಕಾಂತ. ಸ್ಯಂದನವ ಅಡರಿಕೊಂಡು ಪ್ರಾಣಕಾಂತ, ಸ್ಯಂದನವ ಅಡರಿಕೊಂಡು ಪ್ರಾಣಕಾಂತ, ಬಲು ಚಂದ ಬಲು ಚಂದ ಬಲು ಚಂದದಿಂದ ಹೋಗುವುದೆಲ್ಲಿ ಪ್ರಾಣಕಾಂತ, ಚಂದದಿಂದ ಹೋಗುವುದೆಲ್ಲಿ. ಅವಲಿಗೆ ಪಯಣ ಅವಲಿಗೆ ಪಯಣವಯ್ಯ ಪ್ರಾಣಕಾಂತ. ರಮಣ, ಅದೋ ನೋಡು, ಬಾನಂಗಣದಲ್ಲಿ ಸೂರ್ಯ ಬೆಳಗ್ಗೆ ತನ್ನ ಪಯಣವನ್ನು ಆರಂಭಿಸಿದವನು ಸಂಜೆ ಮನೆ ಸೇರುತ್ತಾ ಇದ್ದಾನೆ ಅಲ್ಲವೇ? ಹಕ್ಕಿಗಳೆಲ್ಲ ಮತ್ತೆ ಗೂಡಿಗೆ ಹೋಗ್ತಾ ಇವೆ, ತಮ್ಮ ತಮ್ಮ ಮನೆ ಸೇರುತ್ತಾ ಇವೆ. ಇನ್ನು ಬೆಳಗಾಗುವ ಮೊದಲೇ ಗೂಂಜಾರವದಿಂದ ಗುಡುತ್ತಿದ್ದಂತಹ ಜೇನ್ನೊಣಗಳು ಈಗ ಎಲ್ಲಿಯೂ ಕಾಣುತ್ತಿಲ್ಲ. ಅವೆಲ್ಲ ಗೂಡು ಸೇರಿದವಲ್ಲ. ನೀನು ನನ್ನ ಬಳಿಗೆ ನಿನ್ನ ಮನೆಗೆ ಬರ್ತೀಯೇ ಅಂತ ಕಾದು ನಿಂತವಳು ನಾನು. ಆದರೆ ಒಳಗೆ ಬರದೆ ಹೊರಗೆ ನಿಂತು ನನ್ನನ್ನು ಕಾಯಿಸುವುದನ್ನು ಕಂಡಾಗ ಎಲ್ಲಿಗೆ ಹೊರಟಿದ್ದು ಅಂತ ಕೇಳುವ ಅನಿವಾರ್ಯತೆಯಾಗುತ್ತದೆ. ಎಲ್ಲಿಗೆ ಅಂತ ಕೇಳಬಾರದು ಅಂತೊಂದು ಮಾತಿದೆ ನಾಡಾಡಿಗಳಲ್ಲಿ. ಎಷ್ಟು ದೂರ ಅಂತ ಹೇಳಬೇಕಂತೆ. ಇಷ್ಟು ಹತ್ತಿರ ನಿಂತವರು ಒಳಗೆ ಬಾರದೇ ಇದ್ದರೆ ಎಷ್ಟು ದೂರ ಅಂತೇನು ಕೇಳುವುದು? ಎಲ್ಲಿಗೆ ಅಂತಲೇ ಕೇಳಬೇಕು. ಹೊರಟಿದ್ದು ಸಂಕಲ್ಪದಿಂದ ಪ್ರಭಾವತಿಯ ಮನೆಗೆ ದಿನದಂತೆ ನನ್ನ ಇನಿಯ ಮನೆಗೆ ಬರ್ತಾನೆ ಅಂತ ನಿಂತವಳು ನಾನು. ಬಟ್ಟಲು ಹಿಡಿದು ನಿಂತಿದ್ದೇನೆ. ನಿನ್ನ ಮೈಗೆ ಈ ಗಂಧಗಳನ್ನು ಪೂಸಬೇಕು. ಈ ಸುಂದರವಾದ ಹೂವುಗಳ ಈ ಪರಿಸರದಲ್ಲಿ ನಿನ್ನನ್ನು ಒಳಗೆ ಕರೆದುಕೊಳ್ಳಬೇಕು. ಎಷ್ಟು ಆನಂದ! ಹಾಗಾಗಿ ಬೆಳಗಿನಿಂದ ಆದಂತಹ ಶ್ರಮ. ಕ್ಷತ್ರಿಯರು ಯುದ್ಧ ಮಾಡದಿದ್ದರೂ ಯುದ್ಧ ಸಿದ್ಧತೆಯಲ್ಲಿ ನಿತ್ಯವೂ ನಿರತರಾಗಿರುತ್ತಾರೆ. ಹಾಗಾಗಿ ಆಡಳಿತದ ಶಿಕ್ಷಣ ಇದೆ, ಯುದ್ಧ ಸಿದ್ಧತೆ ಇದೆ, ಶಸ್ತ್ರಾಭ್ಯಾಸ ಇದೆ. ಇವೆಲ್ಲವನ್ನು ಮಾಡಿ ಹೇಗೆ ನುರಿತಂತಹ ಆ ಮೈಗೆ ದಣಿವಿಗೆ ನಲಿವನ್ನು ಕೊಡುವುದಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ನಾನು ನಿಂತರೆ ಬರುವಾಗ ಏನು ಟಿವಿ! ಆಹಾ, ರಾಜ ಟಿವಿ ಸ್ವಭಾವವಾದದ್ದು. ಕ್ಷತ್ರಿಯರು ಹೋಗುವಾಗ ಹಿಂದೆ ಮುಂದೆ ನೋಡುತ್ತಾ ಅನ್ನುವುದು ಕ್ರಮ ಇಲ್ಲ, ಮುಂದೆ ನೋಡುತ್ತಾ ಹೋಗುವುದು ಕ್ರಮ. ನಿಮ್ಮನ್ನೆದುರಿಸುವುದಕ್ಕೆ ಪ್ರಪಂಚದಲ್ಲಿ ವೀರರಿಲ್ಲ ಅಂತ ಹೇಳಿದರು. ಅರಸರು ಹೊರಟಾಗ, ಅರಸುಕುಮಾರರು ಹೊರಟಾಗ ಗೌರವಕ್ಕಾಗಿ 4 ಜನ ಕಾವಲು ಭಟರಿರ್ತಾರೆ. ಅವರ ಕೈಯಲ್ಲಿ ಶಸ್ತ್ರ. ಓಹೋ, ಅರಸುಕುಮಾರರು ಬರುತ್ತಿದ್ದಾರೆ, ಅವರನ್ನು ಅವರು ರಕ್ಷಿಸಿಕೊಳ್ಳಲಾರರೆ? ಅದಲ್ಲ ಗೌರವ. ಸಂದರ್ಭ ಬಂದರೆ ಕಾವಲಿನವರನ್ನೂ ರಕ್ಷಿಸಿ ತನ್ನನ್ನು ರಕ್ಷಿಸಿಕೊಳ್ಳಬಲ್ಲ. ಅಂದರೆ ಸಾರಥಿಯನ್ನು ರಕ್ಷಿಸಿಕೊಂಡು ಯುದ್ಧ ಮಾಡಬಲ್ಲ ರಥಿಕರಲ್ಲವೇ ನೀವು? ಆದರೂ ಅದೊಂದು ಗೌರವ. ಆದರೆ ಹಾಗೆಂದು ಇವತ್ತು ಕಾವಲಿನ ಭಟರೇನು ನಿಮ್ಮ ಸಂಗಡ ಬಂದಿಲ್ಲ. ಆದರೆ ಆ ಸ್ಯಂದನ ದೊಡ್ಡದಾದ ರಥವನ್ನು ಹತ್ತಿ ಬಂದಿದ್ದೀರಿ. ರಥದಲ್ಲಿಯೂ 2-3 ನಮೂನೆ. ಹೆಂಡತಿಯನ್ನು ಕರೆದುಕೊಂಡು ಹೋಗುವ ಮೆರವಣಿಗೆಯಾದರೆ ಬೇರೆ, ಊರಿನ ಉತ್ಸವದಲ್ಲಿ ನಾವು ಹತ್ತಿ ಮೆರೆಯುವ ರಥ ಬೇರೆ, ಯುದ್ಧಕ್ಕಾಗಿ ಸಿದ್ಧವಾಗುವ ರಥ ಬೇರೆ, ಬೇರೆ ಕಾರ್ಯಗಳಿಗಾದರೆ ಪ್ರಯಾಣಕ್ಕಾದರೆ ಅದರ ರಥ ಬೇರೆ. ಅಂದರೆ ಯಾವ ಯಾವ ಅನುಕೂಲಗಳು ಬೇಕು?
ಯುದ್ಧಕ್ಕಾದರೆ ಶಸ್ತ್ರಾಸ್ತ್ರವನ್ನು ತುಂಬಬೇಕು, ಪ್ರಯಾಣಕ್ಕಾದರೆ ಪ್ರಯಾಣದುದ್ದಕ್ಕೂ ಬೇಕಾದಂತಹ ಆಹಾರ ಉಳಿದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕು. ಮೆರವಣಿಗೆಗಾದರೆ ನಾವು ನಿಂತರೂ ಸಾಕು, ಕುಂತರೂ ಸಾಕು. ಹಾಗೆ ಎಷ್ಟು ವಿಧ. ಆದರೆ ದೊಡ್ಡ ಸೆಂದನವನ್ನು ಹತ್ತಿ ಬಂದಿರಲ್ಲ. ಇದು ಆಶ್ಚರ್ಯವಾಯಿತು ನನಗೆ. ಈ ಟಿವಿ ನನಗೇನು ಹೊಸದಲ್ಲವಾದರೂ ಇಂದು ಬರುವ ರೀತಿ ಮಾತ್ರ ಬೇರೆ. ಆಹಾ, ಕೆಳಗನ್ನು ನೋಡದೆ ಪ್ರಭಾವತಿಯ ಕಣ್ಣುಗಳನ್ನೇ ನೋಡಿ ನಡೆದುಕೊಂಡು ಬರ್ತೀರಿ ಅಂತ ನೋಡಿದರೆ ಎಲ್ಲಿಯೋ ದೃಷ್ಟಿ. ಪ್ರಭಾವತಿಯ ಮನೆಯತ್ತ ಹೆಜ್ಜೆ, ಬಂದ ಹೆಜ್ಜೆ ನನ್ನ ಸುಂದರವಾದ ರಂಗೋಲಿಯನ್ನು ತುಳಿದು ಬಿಟ್ಟಿತಲ್ಲ. ಯಾಕೆ ಹೀಗೆಲ್ಲ ಅಂತ ಆಲೋಚಿಸುವುದು. ಒಂದು ಕ್ಷಣ ಹಾಗಲ್ಲವೇ? ಬೇಡ ಬೇಡವೆಂದರೂ ಹೆಣ್ಣಿನ ಮನ ಬೇಡದ ಆಲೋಚನೆಗಳನ್ನು ಮಾಡುತ್ತದೆ. ಗಂಡ ಬರುವುದು ಅರ್ಧಗಳಿಗೆ ತಡವಾದರೆ ಸಮಸ್ಯೆಯಾಗಿರಬಹುದೇ, ಆತಂಕವಾಗಿರಬಹುದು, ಈ ಥರ ಆಲೋಚಿಸುತ್ತದೆ ಮೊದಲು. ಕಡೆಗೆ ಸಮಾಧಾನ ಮಾಡಿಕೊಳ್ಳುವುದು. ಯಾರಾದರೂ ಮಾತಾಡಿಸಿರಬಹುದು, ಏನೋ ಹೊಸ ಕೆಲಸ ಬಂದಿರಬಹುದು, ಅರಸರೊಂದು ಹೊಸದನ್ನು ಹೇಳಿರಬಹುದು, ಏನೋ ಅಧ್ಯಯನದಲ್ಲಿ ತೊಡಗಿರಬಹುದು ಅಂತ ಸಮಾಧಾನ ಮಾಡಿಕೊಳ್ಳುವುದು. ಆದರೂ ಬರಬೇಕಿತ್ತಲ್ಲ ಅಂತ ಕತ್ತನ್ನು ಉದ್ದ ಮಾಡಿ ಮತ್ತೆ ಆ ದಿಕ್ಕನ್ನು ನೋಡುವುದು. ಹೀಗೆ ನಮಗಿರುತ್ತದೆ. ಪ್ರಪಂಚವೇ ಕತ್ತಲೆಯನ್ನು ಆಚರಿಸುವುದಕ್ಕೆ ಮನೆ ಸೇರುತ್ತಿರುವಾಗ ನೀವು ಬಾಗಿಲಿನವರೆಗೆ ಬಂದು ಒಳಗೆ ಬರಲಿಲ್ಲಲ್ಲ. ಇದು ಇಷ್ಟು ದಿನದ ಕ್ರಮ ಅಲ್ಲ. ಏನು ಹೊಸದು? ನೂತನವಾಯ್ತಿದನು ಕಂಡು ಪ್ರಾಣಕಾಂತ, ಇಂದು ನೂತನವಾಯ್ತಿದನು ಕಂಡು ಪ್ರಾಣಕಾಂತ, ಮಹಾತಿಶಯದ ಸುಗುಣವಂತ ಪ್ರಾಣಕಾಂತ, ಮಹಾತಿಶಯದ ಸುಗುಣವಂತ ಪ್ರಾಣಕಾಂತ. ಭಾವಭಕ್ತಿಯಿಂದಲಾನು ಪ್ರಾಣಕಾಂತ, ಭಾವಭಕ್ತಿಯಿಂದಲಾನು ಪ್ರಾಣಕಾಂತ. ಕೇಳ್ವೆ ನೀ ಒಲಿದು, ಕೇಳ್ವೆ ನೀನೊಲಿದು, ಬೇಳು ಜನಗೆ ಪ್ರಾಣಕಾಂತ. ಭಾವಭಕ್ತಿಯಿಂದಲಾನು ಪ್ರಾಣಕಾಂತ, ನೀನೊಲಿದು ಬೇಳು ಜನಗೆ ಪ್ರಾಣಕಾಂತ. ಪ್ರೇಮದ ಕಲಹವಾದರೆ ಮನೆಯೊಳಗೆ ಬಂದು ಮಾಡಬೇಕು. ಬಾಗಿಲಿನಲ್ಲಿಯೇ ನಿಂತು ನನ್ನನ್ನು ಕಾಡುವುದು ಸರಿಯಲ್ಲ. ಹೌದಲ್ಲ? ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದರೆ ಹೇಳದೇ ಇರುವುದು, ನಿಮ್ಮ ಕೈಯಲ್ಲೇನಿದೆ ಅಂತ ಕೇಳಿದರೆ ತೋರಿಸದೇ ಇರುವುದು, ನಾಳೆ ಏನು ಆಲೋಚನೆ ಅಂತ ಕೇಳಿದರೆ 10 ಬಾರಿ ಕೇಳುವವರೆಗೂ ಉತ್ತರಿಸದೇ ಇರುವುದು ಮನೆಯೊಳಗೆ ಚಂದ. ಒಬ್ಬರನ್ನೊಬ್ಬರು ಕಾಡಿಸಿಕೊಂಡು ಮತ್ತೆ ಹೊಸ ಉತ್ತರವನ್ನು ಕಂಡುಕೊಂಡು ಈ ಬದುಕನ್ನು ಸಾಗಿಸುವುದೇ ಚಂದ. ಆದರೆ ಇದು ಹೊಸದು. ಇವತ್ತಿನವರೆಗೆ ಈ ರಥದ ಕ್ರಮವನ್ನೇ ನಾನು ಕಂಡವಳಲ್ಲ. ಏನಾಗಿರಬಹುದು? ನನ್ನ ಆಲೋಚನೆಗೆ ಅದು ದಕ್ಕುತ್ತಿಲ್ಲ. ನನ್ನನ್ನು ಬಿಟ್ಟು ಎಲ್ಲಿಗೋ ಹೋಗುವ ಆಲೋಚನೆಯನ್ನು ಮಾಡುವವರಲ್ಲ ನೀವು, ಅದು ಗೊತ್ತು. ನಿನ್ನೆ ಏನು ಹೇಳಿದ ಹಾಗಿಲ್ಲ, ಮೊನ್ನೆಯೂ ಆ ಪ್ರಸ್ತಾಪ ಬಂದದ್ದಿಲ್ಲ. ನನ್ನ ಅತ್ತೆ ಸುಗರ್ಭಾದೇವಿ ಸಿಕ್ಕಾಗಲೂ ಕೂಡ ಮಗ ಸುಧನ್ವ ಇನ್ನೆಲ್ಲಿಗೂ ಹೋಗಬೇಕಾಗಿದೆ ಅಂತ ಅಂದದ್ದು ನೆನಪಿಲ್ಲ. ಮಾವನವರ ಕಡೆಯಿಂದ ಹೊಸ ಆಜ್ಞೆ ಬಂತು, ಅರಸಕುಮಾರರೆಲ್ಲ ಎಲ್ಲಿಗೋ ಹೋಗುತ್ತಾರೆ ಎನ್ನುವುದಕ್ಕೆ ಒಂದು ಸೂಚನೆ ಇಲ್ಲ. ನಾನೇ ಮರೆತೇನೆ? ಇಲ್ಲವಲ್ಲ. ಎಷ್ಟು ಆಲೋಚಿಸಿದರೂ ನೀನೊಂದು ಮಾತು ಹೇಳಿದ್ದು ನನಗೆ ನೆನಪಾಗುತ್ತಿಲ್ಲ. ಅಥವಾ ನನಗೊಂದು ಆಶ್ಚರ್ಯವನ್ನು ವಿಸ್ಮಯವನ್ನು ಕಾಣಿಸಬೇಕೆಂದು ಎಲ್ಲಿಯೋ ಹೊಸ ದೇವರ ದರ್ಶನಕ್ಕೆ ಹೋಗುವುದಕ್ಕಾಗಿ ಹೀಗೆ ಬಂದು ಇದೇ ಉಡುಗೆಯಲ್ಲಿ, ಈ ಸಿದ್ಧತೆಯಲ್ಲಿ ಈಗಲೇ ರಥ ಹತ್ತು ಹೋಗೋಣ ಅಂತ ಹೇಳುವುದಕ್ಕೆ ನೀನು ಬಂದೆ ಅಂತ ಆಲೋಚಿಸೇಣುವೆ. ಈ ವೇಷ ಸರಿಯಿಲ್ಲ. ಹೇಗೆ? ಎಲ್ಲ ಕವಚಗಳನ್ನು ಧರಿಸಿ ಬತ್ತಳಿಕೆಯನ್ನು ಬಿಗಿದು ಬಿಲ್ಲನ್ನು ರಥದಲ್ಲಿಡದೆ ಹಿಡಿದುಕೊಂಡೇ ಬಂದಿದ್ದೀಯಲ್ಲ. ರಾಜ ಟಿವಿ ಅಂತ ಹೇಳುವಾಗ
ಅದಕ್ಕೊಪ್ಪುವ ರೀತಿಯಲ್ಲಿ ಆಡಳಿತಕ್ಕೆ ಹೊರಟದ್ದಲ್ಲ, ಸಿಂಹಾಸನದತ್ತ ಹೊರಟದ್ದಲ್ಲ, ಅರಸರ ನೋಡುವುದಕ್ಕೆ ಹೊರಟಿದ್ದಲ್ಲ, ಯಾವುದೋ ಬೇಟೆಗೆ ಹೊರಟ ರೀತಿಯಲ್ಲಿ ಈ ರೀತಿಯಲ್ಲಿ ಸಿದ್ಧ ಮಾಡಿಕೊಂಡು ಮುಖದಲ್ಲಿ ನಗೆ ಇದ್ದರೂ ಮನಸ್ಸಿನಲ್ಲಿ ಬೇರೆಯೇ ನಿರ್ಧಾರ ಇದ್ದ ಹಾಗೆ ಹೊರಟಿದ್ದೀರಲ್ಲ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಪ್ರೇಮವನ್ನು ಅರುಹುವುದಕ್ಕೆ, ಅಭಿವ್ಯಕ್ತಿಸುವುದಕ್ಕೆ ಮನಸ್ಸಿಲ್ಲದ ರೀತಿ ಆಕಾಶದತ್ತ ಆಗಿ ಈಗ ನೋಡುತ್ತಾ ಏನನ್ನೋ ಕಲ್ಪಿಸಿಕೊಳ್ಳುವಂತಿದೆಯಲ್ಲ. ಏನಾಯಿತು, ಹೇಗಾಯಿತು ಅಂತ ಆಲೋಚಿಸುವುದು ನಾನು. ಸ್ವಾಮಿ, ಒಂದಿಷ್ಟು ಚೇಷ್ಟೆ ಬೇರೆ, ಆದರೆ ಹೆಂಡತಿಯಾದವಳು ಪ್ರತಿ ಕ್ಷಣದಲ್ಲಿಯೂ ತನ್ನ ಬದುಕಿನ ಸೌಭಾಗ್ಯವಾಗಿ ಭರವಸೆಯಾಗಿ ಕಂಡಿದ್ದು ಗಂಡನನ್ನು. ಪ್ರತಿ ಹೆಜ್ಜೆಯನ್ನೂ ಅಲ್ಲಿ ಹಾಗೆ. ಗಂಡ ನಾಳೆ ಅವನು ಬೇರೆ ಪ್ರವಾಸಕ್ಕೆ ಹೊರಡ್ತಾನೆ, ಪ್ರಯಾಣಕ್ಕೆ ಹೊರಡ್ತಾನೆ ಅಂತಾದರೆ ಅವನೆಷ್ಟು ಆಲೋಚನೆ ಮಾಡ್ತಾನೋ ಅವನಿಗಿಂತ ಹೆಚ್ಚು ಸಿದ್ಧತೆಯನ್ನು ಹೆಂಡತಿ ಮಾಡ್ತಾಳೆ. ಏನಾಗಬೇಕು, ಪ್ರಯಾಣದಲ್ಲಿ ಏನು ಬೇಕು, ಎಲ್ಲಿ ನೀರು ಬೇಕು, ಯಾವ ಆಹಾರ ಬೇಕು, ಇದು ಯಾವ ಕಾಲ, ಯಾವ ಊರಿಗೆ ಹೊರಟಿದ್ದಾರೆ, ಅಲ್ಲಿ ಹೇಗಿದೆ, ಅಲ್ಲಿ ಯಾರನ್ನು ಭೇಟಿಯಾಗ್ತಾರೆ, ಅವರಿಗೇನು ಕಳುಹಿಸಬೇಕು, ಎಲ್ಲವನ್ನೂ ನಾವು ಆಲೋಚಿಸುತ್ತೇವೆ. ನಾವು ಆಲೋಚಿಸದಿದ್ದರೂ ನಡ್ಕೊಂಡು ಹೋಗುತ್ತದೆ. ಅರಮನೆಯ ವ್ಯವಸ್ಥೆಗಳೇ ಹಾಗೆ. ಆದರೆ ನಾವು ಆಲೋಚಿಸದಿದ್ದರೆ ನಮ್ಮ ಕರ್ತವ್ಯದಲ್ಲಿ ಕೊರತೆಯಾಯಿತು, ನಮ್ಮ ಪ್ರೀತಿಯಲ್ಲಿ ಕೊರತೆಯಾಯಿತು. ನನ್ನ ಆಲೋಚನೆಯಲ್ಲಿ ಪ್ರೀತಿ, ಪ್ರೇಮ, ದಾಂಪತ್ಯವನ್ನು ಬಿಟ್ಟು ಏನು ಅರಸು ಕಾರ್ಯ ಇದೆಯೇ? ಹಾಗಾಗಿ ಭಾವದಿಂದ ಕೇಳ್ತಾ ಇದ್ದೇನೆ, ಭಕ್ತಿಯಿಂದ ವಿನಯದಿಂದ ಪ್ರಾರ್ಥಿಸುತ್ತಿದ್ದೇನೆ. ಎಲ್ಲಿಗೆ ಹೊರಟಿದ್ದು? ಈ ರೀತಿಯಲ್ಲಿ ಹೊರಟಿದ್ದೆಲ್ಲಿಗೆ? ಈ ಸಿದ್ಧತೆ ಯಾಕೆ? ಎಲ್ಲಿಗೆ? ಮಾತಾಡಿದರೆ ಕಡೆಗೆ ಏನು ಹೇಳ್ತೀರಿ? ಹೆಂಗಸರು ಮಾತಾಡುವುದನ್ನು ಮುಗಿಸುವುದೇ ಇಲ್ಲ. ನೀನು ಬಿಟ್ಟರಲ್ವೋ ನಾನು ಮಾತಾಡುವುದು ಅಂತ. ನಾನು ಎಷ್ಟು ಮಾತಾಡಿದ್ರು ಒಂದಕ್ಕಾದರೂ ಬಾಯಿ ಹಾಕದೇ ಇದ್ರೆ ನಾನು ಹೇಗೆ ಸುಮ್ಮನಿರಲಿ? ಮಾತಾಡುವುದು ನೀವು ಇಬ್ಬರೂ ಮೌನವಾಗಿ ಬಿಟ್ಟರೆ ಕಾಲ ನಿಂತು ಹೋಗುತ್ತದೆ. ಸ್ವಾಮಿ, ಗಂಡ ಹೆಂಡತಿಯರ ಮಧ್ಯೆ ಒಬ್ಬರಾದರೂ ಮಾತಾಡ್ತಾ ಇರಬೇಕು. ನೀವು ಯಾವಾಗ ಮಾತಾಡ್ತೀರಿ? ನಳಿನಾಕ್ಷಿ ಕೇಳೆ ಕಳವಳಿಸಬೇಡ ಮನದಿ, ಕುಂತಿಸುತಗಳು ಕುವವನಲ್ಲ ರಣದಿ, ಕುಂತಿಸುತಗಳು ಕುವವನಲ್ಲ ರಣದಿ. ಕಳವಳಿಸಬೇಡ ಮನದಿ, ಕುಂತಿಸುತಗಳು ಕುವವನಲ್ಲ ರಣದಿ. ಹಾ ನೋಡಿ, ನನ್ನ ಆಲೋಚನೆ ನಿಮ್ಮ ಆಲೋಚನೆ ಅದೆಷ್ಟು ಹೊಂದಾಣಿಕೆಯಾಗುತ್ತದೆ. ನಾನು ಅಂದುಕೊಂಡಿದ್ದೆ, ನಾನು ನಿಮಗಾಗಿ ಕಾಯುವುದು ಹೇಗೆ ನಳಿನ ಆ ಸೂರ್ಯನಿಗಾಗಿ ಕಾಯುತ್ತದೆಯೋ ಹಾಗೆ ಅಂತ. ನಳಿನಾಕ್ಷಿ ಅಂತ ಕರೆದಿರಲ್ಲ, ಬಹಳ ಸಂತೋಷವಾಯಿತು. ನಿನ್ನ ಕರೆಯುವಿಕೆಯಲ್ಲಿ ನನ್ನ ಕಾಯುವಿಕೆ ಸಾರ್ಥಕ. ಈಗ ಕೇಳು, ಹೋಗಬೇಕು ಬೇಗ ಅಂತ. ಯಾರೊಡನೆ? ನರನೊಡನೆ ಕಲಹ ಕೈಯಿದುವೆನು ಬೇಗ. ಓಹೋ, ಹೀಗಾಯಿತಲ್ವೇ? ಚಂಪಕಾವತಿಗೆ ಪಾಂಡವರ ಅಶ್ವಮೇಧದ ಅಶ್ವ ಬಂದಿದೆ. ಹಂಸಧ್ವಜ ಮಹಾರಾಜರು ಕಟ್ಟಿ ಹಾಕಿದ್ದಾರೆ, ಯುದ್ಧ ಮಾಡುವ ಆಲೋಚನೆ ಮಾಡಿದ್ದಾರೆ, ಊರು ತುಂಬ ಡಂಗುರ ಹೊಡೆಸಿದ್ದಾರೆ. ಇವೆಲ್ಲ ಗೊತ್ತು, ಆದರೆ ನಿಮಗೆ ಅವಸರ ಯಾಕೆ? ನರನೊಡನೆ ಕಲಹ ಕೈದುವೆನು ಬೇಗ ಅಂದರೆ ಬಿಡಿಸಿಕೊಂಡು ಹೋಗಬೇಕಾದದ್ದು ಅವರಿಗೆ ಅವಸರದ ಮಾತಾಗಬೇಕು. ಕಟ್ಟಿದವರಿಗೆ ಯುದ್ಧಕ್ಕೆ ಇಷ್ಟು ಅವಸರ ಆದರೆ
ಏನಪ್ಪ ಯಾಕೆ ಹೀಗೆ ಅಂತ ಆಲೋಚಿಸುವುದಲ್ವೇ? ಆದರೂ ನರನೊಡನೆ, ಪಾರ್ಥನೊಡನೆ, ಆ ದಶನಾಮಿಯೊಡನೆ, ಮಹಾಭಾರತದ ಯುದ್ಧವನ್ನು ಗೆದ್ದಂತಹ ಅರ್ಜುನನೊಡನೆ ನಾನು ಕಳವಳಿಸಬಾರದು, ನಾನು ಚಿಂತೆ ಮಾಡಬಾರದು. ಗಂಡ ಯುದ್ಧಕ್ಕೆ ಹೊರಡ್ತಾನೆ ಅಂತಂದರೆ ಕ್ಷತ್ರಿಯಾಣಿಗೆ ಅದು ಅವಮಾನದ ಸಂಗತಿಯಲ್ಲ, ಆತಂಕದ ಸಂಗತಿ ಅಲ್ಲ. ಆದರೂ ಯುದ್ಧಕ್ಕೆ ಹೊರಟರೆ ಏನಾಗುತ್ತದೆ ಎನ್ನುವುದನ್ನು ಒಂದು ಕ್ಷಣ ಆಲೋಚಿಸಿದಾಗ ಕಳವಳವಾಗದೇ ಇರ್ತದೆಯೇ? ಕಳವಳಿಸಬೇಡ ಮನದೇ ಕುಂತಿಸುತಗಳುಕುವವನಲ್ಲ ಧುರದಿ. ಈವರೆಗೆ ಯಾವ ಯುದ್ಧವನ್ನೂ ಮಾಡದೇ ಇದ್ದರೂ ಕೂಡ ಯಾರಿಗೂ ಅಂಜದಂತಹ ಗಟ್ಟಿಯದೆ ನಿಮ್ಮದು ಅನ್ನೋದು ನನಗೆ ಗೊತ್ತುಂಟು. ಈ ಧೈರ್ಯವನ್ನು, ಶೌರ್ಯವನ್ನು ಕಂಡಲ್ಲವೇ ನಾನು ಮೆಚ್ಚಿದ್ದು. ಹಾಗಾಗಿ ನನಗವನು ಹೊಂದಿಕೊಂಡಿದ್ದಾನೆ ಎನ್ನುವ ಒಂದೇ ಕಾರಣದಿಂದ ಮೆಚ್ಚಿಕೊಳ್ಳುವುದು ಸಾಮಾನ್ಯ ಹೆಂಗಸಿಗೆ ಸಾಧ್ಯವಾದೀತು. ಕ್ಷತ್ರಿಯಾಣಿ ಆದವಳಿಗೆ ನನ್ನ ಗಂಡ ಶೂರ, ಅವನು ಧೀರ, ಯಾರನ್ನೂ ಎದುರಿಸಬಲ್ಲ ಎನ್ನುವ ಹೆಮ್ಮೆ ಇಲ್ಲದಿದ್ದರೆ ಗಂಡನ ಕುರಿತಾಗಿ ಅಂಥದ್ದೊಂದು ಹೆಮ್ಮೆ ಹೇಗೆ ಪ್ರಾಪ್ತವಾಗುತ್ತದೆ? ನಮ್ಮ ವರ್ಣಕ್ಕೆ ಸಿದ್ಧವಾದಂತಹ ಸ್ವಭಾವ, ಈ ಪ್ರಾಯಕ್ಕೆ ಬದ್ಧವಾದಂತಹ ಸ್ವಭಾವ, ಅದರ ಎತ್ತರದಲ್ಲಿ ನನ್ನ ಗಂಡ ನಿಂತುಕೊಂಡಿದ್ದಾನೆ, ಪ್ರಪಂಚದ ಯಾರನ್ನೂ ಎದುರಿಸಬಲ್ಲ ಎನ್ನುವುದು ಸರಿಯೇ. ನೀವೀಗ ಅಪ್ಪನು ನಿಶ್ಚಯಿಸಿದ ಯುದ್ಧಕ್ಕೆ ಪಲ್ಲವಿಯನ್ನು ಬರೆದಿದ್ದೀರಿ. ನಿಮ್ಮ ಇಡೀ ಸಿದ್ಧತೆ ಒಂದು ಪಲ್ಲವಿಯಾದರೆ ಬದುಕಿನ ಸೊಲ್ಲನ್ನು ಹೇಳೋ ನಾನು. ಕಾಂತ ಸೊಲ್ಲ ಕಾಂತ, ಅವನು ನಿಮ್ಮ ತಂದೆ ಹಂಸಧ್ವಜ ನೃಪಾಲನು ಶ್ರೀಕಾಂತನನ್ನು ಕಾಣುವುದಕ್ಕಾಗಿ ಇದನ್ನು ಕಟ್ಟಿಹಾಕಿದ ಎನ್ನುವ ಮಾತು ಪ್ರಸಿದ್ಧವೇ ಇದೆ. ಆದರೆ ಅವನು ನಿರ್ಧರಿಸಿದ ಯುದ್ಧಕ್ಕಾಗಿ ಎಲ್ಲರೂ ಸಿದ್ಧರಾಗಿದ್ದೀರಿ. ನೇರವಾಗಿ ನರನನ್ನು ಎದುರಿಸಬೇಕು ಅಂತ ಹೊರಟಿದ್ದೀರಿ. ಹೌದಪ್ಪ, ಆದರೆ ನನ್ನ ಸೊಲ್ಲಿರುವುದು
ನಿಮ್ಮ ಪಲ್ಲವಿಯ ಸಂಗಡ ಹೊಂದುತ್ತದೆಯೇ ನೋಡಿ. ಈ ಕಾಂತ ಕೇಳೆನ್ನ ಸೊಲ್ಲ, ಪಾರ್ಥನನು ಕಂತುಪಿತ ಬಿಡುವನಲ್ಲ. ಪಾರ್ಥನವರೆಗೆ ಮಾತ್ರ ಆಲೋಚಿಸಿದರೆ ಸಾಕೆ. ಬೆಂಗಾವಲಿಗೆ ಬಂದವನು ಪಾರ್ಥ, ಆದರೂ ಹಣೆಪಟ್ಟಿಯಲ್ಲಿ ಅವರು ಬರೆದಿದ್ದಾರಂತಲ್ಲ, ಶ್ರೀಕೃಷ್ಣನ ವಜ್ರ ಪಂಜರದಲ್ಲಿ ಬಂಧಿತರಾಗಿರುವ ಸುರಕ್ಷಿತರಾಗಿರುವ ಪಾಂಡವರು ಕುದುರೆಯನ್ನು ಬಿಟ್ಟಿದ್ದಾರೆ ಅಂತ. ಹಾಗಾಗಿ ಅವನ ಬಗ್ಗೂ ಆಲೋಚಿಸಬೇಕಲ್ಲ. ಈ ಬದುಕಿನಲ್ಲಿ ಎಲ್ಲ ಆಸೆಗಳಿಗೂ ನಾನು ನಿಮ್ಮೊಂದಿಗಿದ್ದೇನೆ ಅಂತ ಹೇಳಿದವನಂತೆ ಕೃಷ್ಣ. ಆ ಕೃಷ್ಣನ ಕುರಿತು ಕೇಳಿದ ಕಥೆಗಳೆಷ್ಟು ನಾವು ಸಣ್ಣ ಮಕ್ಕಳಿದ್ದಾಗ ಅವನ ಬಾಲಲೀಲೆಗಳು ನಮಗೆ ಅಚ್ಚುಮೆಚ್ಚಾಗಿದ್ದವು. ಬೆಳೆದಂತೆ ಅವನ ಪ್ರೇಮ ಕಥೆಗಳೂ ನಮಗೆ ಅಷ್ಟೇ ಹಿತವಾದದ್ದು. ನೀನು ನಾವು ಹಾಗಲ್ಲವೇ ಅವನನ್ನು ನೆನಪಿಸಿಕೊಂಡಿದ್ದು? ಆದರೆ ಈ ಪಾರ್ಥನನ್ನು ಯುದ್ಧದಲ್ಲಿ ಅಂತಲ್ಲ, ಬದುಕಿನ ಯಾವ ಸಂದರ್ಭದಲ್ಲಿಯೂ ಅವ ಬಿಟ್ಟು ಕೊಡುವುದಿಲ್ಲವಂತೆ. ತನ್ನ ತಂಗಿಯಾದಂತಹ ಸುಭದ್ರೆಯನ್ನು ಬಲರಾಮ ಕೌರವನಿಗೆ ಕೊಡುವುದಾಗಿ ನಿಶ್ಚಯಿಸಿದಾಗ ಇವನು ತೀರ್ಥಯಾತ್ರೆಗೆ ಹೊರಟವನು ದ್ವಾರಕೆಗೆ ಹೋಗಿ ಚಾತುರ್ಮಾಸ ವ್ರತವನ್ನು ಕೈಗೊಂಡು ಅಲ್ಲಿಯೂ ಪ್ರೇಮ ಕಥನವನ್ನು ಬೆಳೆಸಿದನಂತೆ. ಹಾಗೆ ವ್ರತವನ್ನು ಮುಗಿಸಿ ತಿರುಗಿ ಅವನು ಇಂದ್ರಪ್ರಸ್ಥವನ್ನು ಸೇರುವಾಗ ಸುಭದ್ರೆ ಅವನ ಸಂಗಡ ಹೋದಳು ಅಂತ ಕೇಳಿದ್ದೇವೆ. ಬಲರಾಮನಿಗೂ ಬೇಸರವಾಗದ ರೀತಿಯಲ್ಲಿ ಅದನ್ನು ಸುಧಾರಿಸಿದಂತಹ ಕೃಷ್ಣ ಸುಭದ್ರೆಯ ಮನಸ್ಸಿನಲ್ಲಿದ್ದಂತಹ ಪಾರ್ಥನನ್ನು, ಪಾರ್ಥನ ಆಸೆಯಲ್ಲಿದ್ದಂತಹ ಸುಭದ್ರೆಯನ್ನು ಜೋಡಿಸಿದನಂತೆ. ಅಂದರೆ ಈ ಬದುಕಿನ ಸಾಮಾನ್ಯವಾದ ಆಸೆಯನ್ನೂ ಕೂಡ, ಲೌಕಿಕ ಆಸೆಯಲ್ಲೂ ಕೂಡ ಅರ್ಜುನನಿಗೆ ಭಾವನಾಗಿ ನಿಲ್ಲುವ ಅವನು ಯುದ್ಧದಲ್ಲಿ ಅವನಿಗೆ ಅಭಾವನಾದಾನೆ. ಆದದ್ದರಿಂದ ಪಾರ್ಥನ ಸಂಗಡ ಕೃಷ್ಣನಿರುವವರೆಗೆ ನನ್ನ ಚಿಂತೆ ಅದೇ, ಎಂತೂ ಗೆಲ್ಲುವುದು ನಿಮಗೆ, ಎಲ್ಲಿಯೂ ಸೋತದ್ದಿಲ್ಲ. ಭೀಷ್ಮರು ಹೇಳಿದರಂತೆ, ನೊಂದೆ ನಕಟ ಪಾರ್ಥನಸ್ತ್ರದಿ ಅಂತ. ಸಾರಥಿಯಾಗಿದ್ದವನು ಯಾರು? ಕೃಷ್ಣ. ಅಷ್ಟೇ ಏಕೆ ಸ್ವಾಮಿ, ನಾವು ಕೇಳಿದ ಕಥೆ ಇಲ್ಲವೇ? ಆ ಕಾಡನ್ನು ಕೊಟ್ಟರೆ ನಾಡನ್ನು ಅಗಿಸಿದರಲ್ಲ ಇಂದ್ರಪ್ರಸ್ಥವನ್ನು. ಆಗ ಅಗ್ನಿ ಬಂದು ಹೇಳಿದನಂತೆ, ನನಗೆ ಅಜೀರ್ಣವಾಗಿದೆ ಅಂತ. ನಮಗೆ ಅಜೀರ್ಣವಾದರೆ ಹೇಳುವುದು ಹೇಗೆ? ನಮ್ಮ ರಾಜಗುರುಗಳು ವೈದ್ಯರು ಹೇಗೆ ಹೇಳ್ತಾರೆ? ಅಗ್ನಿಮಾಂದ್ಯ ಅಂತ. ಅಗ್ನಿಗೇ ಅಗ್ನಿಮಾಂದ್ಯವಾದರೆ ಅರ್ಜುನ ಔಷಧ ಕೊಡ್ತಾನೆ. ಅಂದರೆ ಆ ಖಾಂಡವ ವನದಹನವನ್ನು ಮಾಡಬೇಕಾದಾಗ ಬೆಂಕಿಗೆ ಅವನು ಮನೆ ಕಟ್ಟಿದನಂತೆ. ನಾವೆಲ್ಲ ಮಳೆ ಬರದೇ ಇರಲಿ ಅಂತ ಮಳೆಗೆ ಮನೆ ಕಟ್ಟುವವರು. ಅವನು ಹಾಗಲ್ಲ, ಮನೆಯ ಒಳಗೆ ಉಳಿಯುವವರಿಗಾಗಲ್ವ ಮನೆ. ಆ ಮನೆಯ ಒಳಗೆ ಉಳಿದವನು ಅಗ್ನಿ. ಅಗ್ನಿಗೆ ಮನೆ ಕಟ್ಟಿದವನವನು. ಅವನನ್ನು ಎದುರಿಸುವಾಗ ನಮ್ಮ ಕಾವು ಎಷ್ಟಿರಬೇಕು? ಸ್ವಾಮಿ, ಏನು ಮಾಡಿದರೂ ಈ ಕೃಷ್ಣ ಪಾರ್ಥನನ್ನು ಬಿಡುವುದಿಲ್ಲ. ಎಲ್ಲ ಸಂದರ್ಭದಲ್ಲಿಯೂ ಕಾಯುತ್ತಾನೆ. ನಾವು ಕೇಳಿಲ್ಲವೇ ಆ ಸೈಂಧವನ ಕಥೆಯನ್ನು? ಅಭಿಮನ್ಯುವಿನ ವಧೆಯಾದಾಗ ಈ ಸಂಜೆಯೊಳಗೆ ಸೈಂಧವನನ್ನು ಮುಗಿಸದಿದ್ದರೆ ನಾನು ಸಾಯ್ತೇನೆ ಅಂತ ಅರ್ಜುನ ಹೇಳಿದನಂತೆ. ಏನು ಚಕ್ರವನ್ನು ಬಿಟ್ಟ ಅಂತೊಂದು, ಸೂರ್ಯಗ್ರಹಣವಾಯಿತು ಅಂತೊಂದು, ಅಂತೂ ಹಗಲಿನಲ್ಲಿ ಕತ್ತಲೆ ಗೋಚರಿಸಿದ್ದು ಹೌದು. ಆ ಕ್ಷಣದಲ್ಲಿ ಜಯದ್ರಥ ಮೇಲೆ ಬಂದಾಗ ಅವನ ಶಿರವನ್ನು ಇವನು ಅರಿಯುವುದಕ್ಕೆ ಹೊರಟಾಗ ಗುರಿ ತೋರಿಸಿದನಂತೆ ಕೃಷ್ಣ. ಹೇಗೆ ಅವನಪ್ಪ ತಪಸ್ಸು ಮಾಡಿ ವರ ಪಡೆದಿದ್ದನಂತೆ, ಯಾರು ನನ್ನ ಮಗನ ರುಂಡವನ್ನು ನೆಲಕ್ಕೆ ಕೆಡಹುತ್ತಾರೋ ಅವರ ತಲೆ 1000 ಹೋಳಾಗಲಿ ಅಂತ. ಆಗ ಕೃಷ್ಣ ಈ ಸೈಂಧವನ ತಲೆಯನ್ನು ಅವನ ಅಪ್ಪನ ಕೈಯಲ್ಲಿ ಹಾಕು ಅಂತ ಹೇಳಿದನಂತೆ. ಹಾಗಾಗಿ ಅಪ್ಪನನ್ನು ಮಗನನ್ನು ಒಂದೇ ಬಾಣದಲ್ಲಿ ಮುಗಿಸಿದರಲ್ಲ, ಅಂಥವರಿದ್ದಾರೆ. ಅವನನ್ನು ಎದುರಿಸುವಾಗ ನಾವು ಎಷ್ಟು ಆಲೋಚಿಸಬೇಕು. ಹಾಗಾಗಿ ಇದನ್ನೆಲ್ಲ ಎದುರಿಸುತ್ತೀರಿ ಎನ್ನುವುದಲ್ಲ, ಪರಿಣಾಮ ಏನು ಎನ್ನುವುದು ಜಗತ್ತಿಗೆ ಈವರೆಗೆ ಗೊತ್ತಿದ್ದ ಹಾಗೆ ಪಾಂಡವರ ಸಂಗಡ ಹೋದರೆ ಆ ಮಾರ್ಗ ಅವರಿಗೆ ಲೌಕಿಕ, ಉಳಿದವರಿಗೆ ಪರಲೋಕವೇ ಗತಿ ಅಂತಾಗಿದೆ. ಹಾಗಾಗಿ ಎಂತು ಗೆಲ್ಲುಬಹುದು ನಿಮಗೆ? ಶ್ರೀಕೃಷ್ಣ ಸಂತಸದೆ ಸಾಧ್ಯ ನಮಗೆ. ನಮಗೂ ಶ್ರೀಕೃಷ್ಣ ಬೇಕಾದವನೇ. ಆದರೆ ಸಂತಸದಲ್ಲಿ ನಮ್ಮ ಬಳಿ ನಿಲ್ಲುವುದಿಲ್ಲವಲ್ಲ. ನೀನು ಯುದ್ಧಕ್ಕೆ ಹೋದರೆ ನಿನ್ನ ಎದುರಿನಲ್ಲಿ ಕೃಷ್ಣ ಇರ್ತಾನೆ, ನಿನ್ನ ಪಕ್ಕದಲ್ಲಿ ಅಲ್ಲ, ನಿನ್ನ ಸಂಗಡ ಅಲ್ಲ. ಹೇಗಪ್ಪ ಯುದ್ಧವನ್ನು ಗೆಲ್ತೀರಿ ಅಂತ ನನ್ನ ಚಿಂತೆ.
ಸೆಣಸಿ ಕೃಷ್ಣಾರ್ಜುನರನ್ನು ಸೆಣಸಿ ಕೃಷ್ಣಾರ್ಜುನರನ್ನು ಸಾಹಸದಿ ದಣಿಸಿ ಹಿಮ್ಮೆಟ್ಟಿಸುವೆನು ಸಾಹಸದಿ ದಣಿಸಿ ಹಿಮ್ಮೆಟ್ಟಿಸುವೆನು ವನಿತೆ ತನುಸ್ತೇರ ಅಲ್ಲಿದು ವನಿತೆ ತನು ಸ್ಥಿರ ಅಲ್ಲಿದು ವನಿತೆ ತನು ಸ್ಥಿರ ಅಲ್ಲಿದು ರವಿ ಶಶಿಯುಳ್ಳನಕ ಸತ್ಕೀರ್ತಿ ಬಹುದು ರವಿ ಶಶಿಯುಳ್ಳನಕ ಸತ್ಕೀರ್ತಿ ಬಹುದು ಹಾ ಸೆಣಸಿ ಕೃಷ್ಣಾರ್ಜುನರನ್ನು ಅವರನ್ನೂ ಬಿಡುವುದಿಲ್ಲ, ಸೆಣಸ್ತೇನೆ. ಅರ್ಜುನನು ಬಂದರೆ ಅವನೊಡನೆ ಸೆಣಸಿ ಅವನನ್ನು ಸೋಲಿಸಿದರೆ ಮಾತ್ರ ಕೃಷ್ಣ ಬರಬಹುದು ಎನ್ನುವುದು ನಿರೀಕ್ಷೆ. ಹಾಗಾಗಿ ಅರ್ಜುನನನ್ನು ಸೋಲಿಸೋದೇ ಬೇಕಾದ ಸಿದ್ಧತೆಯಾಗಿದೆ. ಆದದ್ದರಿಂದ ಅವನನ್ನು ಸೋಲಿಸುತ್ತೇನೆ. ಹೌದಪ್ಪ, ಅರ್ಜುನನನ್ನು ಸೋಲಿಸಿದ ಮೇಲೆ ಕೃಷ್ಣ ಬರ್ತಾನೆ ಎನ್ನುವುದೇ ನಿಮ್ಮೆಲ್ಲರ ನಿರೀಕ್ಷೆ. ಅರ್ಜುನ ಬಂದಿದ್ದಾನೆ ಬೆಂಗಾವಲಿಗೆ, ಅವನನ್ನು ಕರೆಸಿಕೊಳ್ಳುವುದಲ್ಲ, ಶ್ರೀಕೃಷ್ಣನನ್ನು ಕರೆಸಿಕೊಳ್ಳಬೇಕು ಎಂಬ ಆಸೆ ನಿಮಗೆ. ಹಾಗಾಗಿ ಚಂಪಕಾವತಿಗೆ ಕೃಷ್ಣ ದರ್ಶನವನ್ನು ಮಾಡಿಸುವುದಕ್ಕೆ ಇಷ್ಟೆಲ್ಲ ಸಿದ್ಧತೆಯಾಗಿದೆ. ಕೃಷ್ಣಾರ್ಜುನರೊಡನೆ ಸೆಣಸುತ್ತೇನೆ ಅಂತ ಹೇಳಿದ್ರಿ, ಏನರ್ಥ? ನಾನು ಗೆಲ್ತೇನೆ ಅಂತಲ್ಲ, ಹೋರಾಡುತ್ತೇನೆ ಅಂತ. ಅದಕ್ಕೆ ಮುಂದಿನದ್ದೇನು? ಈ ತನು ಸ್ಥಿರವಲ್ಲ, ರವಿ ಶುಶಿಯಳ್ಳನಕ ಸತ್ಕೀರ್ತಿ ಬಹುದು. ಸೂರ್ಯಚಂದ್ರರಿರುವವರೆಗೆ ಆಚಂದ್ರಾರ್ಕವಾಗಿ ಸತ್ಕೀರ್ತಿ ಬಹುದು. ಯಾವುದಕ್ಕೆ? ಅರ್ಜುನನು ಕೃಷ್ಣನು ಎದುರಾದಾಗ ಅವರೊಡನೆ ಯುದ್ಧ ಮಾಡಿದ ಪ್ರತಿಯೊಬ್ಬ ಪಟುಭಟನಿಗೂ ಕೂಡ ಈ ಲೋಕದಲ್ಲಿ ಅಂಥದ್ದೊಂದು ಸಾರ್ಥಕ್ಯ ಸಾಧ್ಯ. ಸೂರ್ಯಮಂಡಲವನ್ನು ಭೇದಿಸಿ ವೀರ ಸ್ವರ್ಗವನ್ನು ಸೇರುವುದಕ್ಕೆ ಇದು ಹಾದಿಯಾಗಿದೆ. ಆದ್ದರಿಂದ ಅದಕ್ಕೆ ಸಿದ್ಧತೆ ಮಾಡ್ತಾ ಇದ್ದೇನೆ ಅಂತ. ಪರಿಣಾಮವನ್ನು ನಾನು ಒಬ್ಬಳೇ ಅಲ್ಲ, ನಿನಗೂ ಸ್ಪಷ್ಟವಿದೆಯಲ್ಲ ಪರಿಣಾಮ ಏನಾಗುತ್ತದೆ ಅಂತ. ಹಾಗಾಗಿ ಈ ಎಲ್ಲ ಸಿದ್ಧತೆಯನ್ನು ಮಾಡ್ತಾ ಇದ್ದರೂ ಕೂಡ ತಲೆಯಲ್ಲಿರುವುದೇನು ಯುದ್ಧವಲ್ಲ. ಹಾಗಾಗಿ ಏನು ಮಾಡಿದಿರಿ? ಯುದ್ಧಕ್ಕೆ ಸನ್ನದ್ಧನಾಗುವಾಗಲೂ ಕೂಡ ಮುಖದಲ್ಲಿ ನಗು ಇತ್ತು. ಅಂದರೆ ನಾವು ಕ್ರುದ್ಧರಾಗಿ ದ್ವೇಷದಿಂದ ಯುದ್ಧ ಮಾಡ್ತಾ ಇಲ್ಲ, ದೇವರ ಮೇಲಿನ ಪ್ರೀತಿಯಿಂದಲೇ ಯುದ್ಧ ಮಾಡ್ತಾ ಇದ್ದೇವೆ. ಹಾಗಾಗಿ ಮುಕ್ತಿಗೆ ಹೋಗುವುದಕ್ಕೆ ಬೇಕಾದಂತಹ ಈ ಸಿದ್ಧತೆಯಾಗಿ ಬಿಟ್ಟಿದೆ ನಮ್ಮದು. ಸಂಕಲ್ಪಿಸಿದವರು ಯಾರು? ನಿಮ್ಮಪ್ಪ. ಯುದ್ಧಕ್ಕೆ ಹೊರಟವರು ನೀವೆಲ್ಲರೂ ಕೂಡ. ಇದು ನನಗರ್ಥವಾಗಲಿಲ್ಲ, ತಿಳಿಸಬೇಕು ಅಂತ ಬಂದೆಯೋ ನಲ್ಲ. ಇದನೆಲ್ಲ ಅರಿತ ನಿಜವೂ ಇದನೆಲ್ಲ ಅರಿತ ನಿಜವೂ ಸುದಹೀನ ಗುದಿಸುವುದೇ ಕೈವಲ್ಯವೋ ಸುದಹೀನ ಗುದಿಸುವುದೇ ಕೈವಲ್ಯವೋ ಇದು ಸಮಯವೆನಗೆ ಇದುವೆರುದು ಸಮಯವೆನಗೆ ಲಾಲಿಪುದು 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 ಹದಗಾಲ ಲಾಲಿಪುದು ಹದಗಾಲ ಬೆಳೆ ಮೊಳಕೆಗೆ ಲಾಲಿಪುದು ಹದಗಾಲ ಬೆಳೆ ಮೊಳಕೆಗೆ ನಲ್ಲ. ಯುದ್ಧಕ್ಕೆ ಹೊರಟ ನಿನ್ನನ್ನು ತಡೆದು ನಿಲ್ಲಿಸಿದ್ದೇನೆ ಅಂತಲ್ಲ, ಆದರೂ ಯುದ್ಧಕ್ಕೆ ಹೋಗುವ ನೀನು ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ತಲ್ಲ. ಪ್ರಭಾವತಿಗೆ ಹೇಳದೆ ಯುದ್ಧಕ್ಕೆ ಹೋಗುವುದಲ್ಲ ಅಂತ ನಿನಗನ್ನಿಸಿತಲ್ಲ. ಅಂದರೆ ಯಾವ ಸಂದರ್ಭದಲ್ಲಿಯೂ ದಾಂಪತ್ಯವನ್ನು ಮರೆಯುವುದಕ್ಕಾಗುವುದಿಲ್ಲ, ಇದು ನಿನಗೆ ಸ್ಪಷ್ಟವಿದೆ. ಆಚಂದ್ರಾರ್ಕ ಅಂತ ಹೇಳುವಾಗಲೆಲ್ಲ ಕಾಲದ ಪರಿಮಿತಿಯನ್ನು ನಾವು ಹೇಳ್ತಾ ಇರುತ್ತೇವೆ. ಆದರೆ ತನು ಸ್ಥಿರವಲ್ಲದು
ಅಂತ ಹೇಳಿದಿರಲ್ಲ, ಹೌದೇ ಅದು? ತನು ಸ್ಥಿರವಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತು. ಆದರೆ ಮಕ್ಕಳಿಗೆ ಚಿರಂಜೀವ ಅಂತಲೇ ಕರೆಯುವುದಲ್ಲವೇ? ಕರೆಯುವವನು ಯಾರು? ಅಪ್ಪ. ಅಂದರೆ ನಾನು ಬದುಕಿರದಿದ್ದರೂ ನಾನು ಮಗನ ರೂಪಿನಲ್ಲಿ ಬದುಕಿದ್ದೇನೆ. ಆತ್ಮಾವೈ ಪುತ್ರನಾಮಾಸಿ. ನಾನೇ ಹೆಂಡತಿಯ ಹೊಟ್ಟೆಯಲ್ಲಿ ಹೋಗಿ ಮತ್ತೆ ತಿರುಗಿ ಹುಟ್ಟಿ ಬಂದಿದ್ದೇನೆ. ಆದದ್ದರಿಂದ ಹೆಂಡತಿಯಾದವಳು ನನಗೂ ತಾಯಿಯೂ ಆಗಿದ್ದಾಳೆ ಎಂತ ಶಾಸ್ತ್ರ ಹೇಳ್ತದಂತೆ. ಸ್ವಾಮಿ, ಅಂತಹದೊಂದು ಕಾಲ ಬಂದರೆ ಅದಕ್ಕೆ ಒದಗಬೇಕಲ್ಲ. ಹಾಗಾಗಿ ಸಾಯುವವನು ಆಲೋಚನೆ ಮಾಡಬೇಕು ಏನನ್ನು ಅಂತ ಕೇಳಿದರೆ, ನಾನು ಹೋದರೆ ಯಾರು ಉಳೀತಾರೆ ಅಂತ. ತನು ಸ್ಥಿರವಲ್ಲದಿದ್ದರೂ ಮನಸ್ಥಿರವಾದದ್ದು, ಪರಂಪರೆ ಸ್ಥಿರವಾದದ್ದು. ಹಾಗಾಗಿ ಅದು ಉಳೀಬೇಕಾಗುತ್ತದೆ. ಅದರಿಂದಲಲ್ಲವೇ ಮಾತು ಬಂದಿದ್ದು, ಸುತಹೀನ ಗುದಿಸುವುದೇ ಕೈವಲ್ಯವು. ಅಂದರೆ ಮಕ್ಕಳಿಲ್ಲದವರಿಗೆ ಮುಕ್ತಿಯೇ ಸಿಗುವುದಿಲ್ಲ ಅಂತಾದರೆ ಸನ್ಯಾಸಿಗಳಿಗೆಲ್ಲ ಏನು ಕತೆ? ಅದಲ್ಲ. ಏನು ಋಣ ಇದೆ ಅಂತ. ಯಾವ ಋಣ? ಋಷಿ ಋಣ, ದೇವಋಣ, ಪಿತೃಋಣ, ಸಮಾಜದ ಋಣಗಳಿವೆ. ಅದನ್ನು ತೀರಿಸಬೇಕು ಅಂತಾದರೆ ಯಾವುದು ಸಾಧ್ಯತೆ, ಯಾವುದು ಕರ್ತವ್ಯ ಅಂತ ಮಾಡಲೇಬೇಕಾಗ್ತದೆ. ಮದುವೆಯಾದವನು ವಿಚಾರಿಸಬೇಕಲ್ಲ. ನಾನೀಗಲೂ ಇದನ್ನೆಲ್ಲ ಅರಿತೆ ನಿಜವು ಅಂತ ಹೇಳುವಾಗ, ಸೂರ್ಯ ಬಂದಾಗ ಗಾಯತ್ರಿ ಮಂತ್ರದಿಂದ ಸಂಧ್ಯೆಯಲ್ಲಿ ಸಂಧ್ಯಾವಂದನೆ ಮಾಡುವುದು ನಿಮಗೆಲ್ಲರಿಗೂ ಗೊತ್ತು. ನಾವು ಕೂಡ ಸೂರ್ಯನನ್ನು ಆರಾಧಿಸುವವರೇ. ಆದರೆ ಸೂರ್ಯನ ಸಂಗಡ ಚಂದ್ರನಿಗೂ ರಂಗೋಲಿ ಹಾಕ್ತೇವೆ ನಾವು. ಅಂದರೆ ರಾತ್ರಿ ರಂಗೋಲಿ ಹಾಕ್ತೇವೆ ಅಂತಲ್ಲ, ಮನಸ್ಸಿನ ಅಂಗಳದಲ್ಲಿ ಶೃಂಗಾರದ ರಂಗೋಲಿಯನ್ನು ಹಾಕಿ ಚಂದ್ರನನ್ನು ಹಾರೈಸುವವರು ನಾವು. ಹಾಗಾಗಿ ಈ ಸೂರ್ಯಚಂದ್ರರನ್ನು ಪ್ರತಿ ನಿಮಿಷವೂ ಆಲೋಚಿಸುವವರು ನಾವಿದ್ದೇವೆ. ಚಂದ್ರನ ಲೆಕ್ಕದಲ್ಲಿ ಅಲ್ಲವೋ ಅಮಾವಾಸ್ಯೆ ಹುಣ್ಣಿಮೆ ಅಂತಾಗುವುದು. ಸ್ವಾಮಿ, ನಮಗೆ ತಿಂಗಳ ಲೆಕ್ಕ ಬಹಳ ಚೆನ್ನಾಗಿ ಗೊತ್ತು. ಹಾಗಾಗಿ ಚಂದ್ರನ ಸಂಗಡವೇ ನಡೆದುಕೊಂಡಿರುವವರು ನಾವು. ಚಂದ್ರಮುಖಿ ಅಂತ ನಮಗೆ ಹೇಳ್ತಾರೆ. ಚಂದ್ರಮುಖ ಅಂತ ಯಾರತ್ತಾದರೂ ಗಂಡಸಿಗೆ ಹೇಳಿದ್ದುಂಟೆ? ಇಲ್ಲವಲ್ಲ. ಸೂರ್ಯನ ತೇಜಸ್ಸಿನಿಂದ ಗಂಡಸಿನ ಮುಖ ಬೆಳಗುತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ರಾತ್ರಿಗಳನ್ನು ಲೆಕ್ಕ ಇಡ್ತೇವೆ, ಹಗಲನ್ನೂ ನಾವು ಲೆಕ್ಕ ಇಡ್ತೇವೆ. ಹಾಗೆ ಲೆಕ್ಕ ಹಾಕಿದರೆ ಈಗ ಬಹಳ ಸರಿಯಾದ ಸಮಯ. ಇದು ಮುಗಿದು ಹೋಯಿತು, ಬದುಕು ಮುಗಿದೇ ಹೋಯಿತು, ವೀರ ಸ್ವರ್ಗವನ್ನು ಸೇರುವುದಕ್ಕೆ ನನಗೆ ಅವಕಾಶ ಅಂತ ಹೇಳಿದರೆ ಅದಾಗುವುದಿಲ್ಲ. ನಿನಗೇನೋ ವೀರ ಸ್ವರ್ಗ, ನನಗೆ ಯಾವುದು? ಮುಕ್ತಿ ಅಂತ ಹೇಳಿದರೆ ಗಂಡಿಗೆ ಹೋರಾಟ. ಯಾವಾಗಲೂ ಅವನ ವೈಭವವನ್ನು ಹೇಳುವಾಗಲೆಲ್ಲ ಶೌರ್ಯವನ್ನು, ಸಂಪತ್ತನ್ನು ಹೇಳ್ತಾರೆ. ಹೆಣ್ಣಿಗೆ ಹೇಳುವಾಗ ಹೇಗೆ ಹೇಳ್ತಾರೆ? ಅವಳ ಸೌಂದರ್ಯವನ್ನು, ಸಂತಾನವನ್ನು ಹೇಳ್ತಾರೆ. ಆದದ್ದರಿಂದ ಈ ಎಲ್ಲ ಸೌಂದರ್ಯಗಳಿರುವುದು ಯಾಕೆ ಅಂತ ಕೇಳಿದರೆ ಸಂತಾನಕ್ಕಾಗಿ. ಹೂವಿಗೆ ಬಣ್ಣ ಯಾಕಿರಬೇಕು ಅಂತ ಕೇಳಿದರೆ ದುಂಬಿಯನ್ನು ಆಕರ್ಷಿಸುವುದಕ್ಕಾಗಿ. ಅದಕ್ಕೆ ಬೇಕು ಅಷ್ಟು ಬಣ್ಣ ಅಂತ ಹೇಳ್ತಾರೆ. ದುಂಬಿ ಯಾಕೆ ಬರಬೇಕು ಅಂತ ಕೇಳಿದರೆ ಹೂವು ಕಾಯ ಆಗಬೇಕು, ಫಲ ಬೇಕಲ್ಲ. ಅನೇಕ ಸಾರೆ ಬೆಳೆಯುವ ಕೃಷಿಕನಿಗೆ ಹಾಗೆ ಅನ್ನಿಸ್ತದೆ, ನನ್ನ ಭೂಮಿಯಲ್ಲಿ ಬೆಳೆ ಬಂತು, ನಾನು ಕೊಟ್ಟ ಗೊಬ್ಬರದಿಂದ ಈ ಬೆಳೆ ಬಂತು ಅಂತ. ನಿಜಕ್ಕೂ ಬೆಳೆ ಬಂದಿದ್ದು, ಹೂವು ಕಾಯ ಆಗಿದ್ದು ಜೇನ್ನೊಣದಿಂದ ಅಂತ ಅವನು ಮರೆತು ಬಿಡ್ತಾನೆ. ಆದ್ದರಿಂದ ಬದುಕಿನ ಆ ಮಧುರವಾದ ಮಕರಂದದ ಸಮಯ ಕಿರಿದಾಗಿರಬಹುದು, ಮರೆಯುವುದಕ್ಕುಂಟೆ. ಹಾಗಾಗಿ ಈಗ ನಾನು ಕರೆಯುತ್ತಿರುವುದು ಯಾಕೆ? ಹೀಗೇ ಹೊರಬಾಗಿಲಲ್ಲಿ ನಿಂತು ಹೋಗುವುದಕ್ಕಲ್ಲ, ಒಳಗೆ ಬರಬೇಕು, ನನ್ನೊಡನೆ ಉಳಿಯಬೇಕು. ಯಾಕೆ? ಇದು ಸಮಯ, ಇದೇ ಸರಿಯಾದ ಸಮಯ. ನೀವೆಲ್ಲ ಕೃಷ್ಣನನ್ನು ಎದುರಿಟ್ಟು ಯುದ್ಧ ಮಾಡಿದರೂ ಕೃಷ್ಣ ಪಕ್ಷಕ್ಕೆ ಸೇರಿದವರು ನೀವು, ನನಗೆ ಗೊತ್ತುಂಟು. ನೀವು ಬೇರೆ ಪಕ್ಷದವರಲ್ಲ. ನಾನೂ ಕೃಷ್ಣ ಪಕ್ಷಕ್ಕೆ ಕಾಲಿಟ್ಟೆ. ಯಾಕೆ? 15ಕ್ಕೆ ಹುಣ್ಣಿಮೆ, 16ಕ್ಕೆ ಕೃಷ್ಣ ಪಕ್ಷದ ಪಾಡ್ಯವಲ್ಲವೇ? ನಾನು 16ಕ್ಕೆ ಕಾಲಿಟ್ಟಿದ್ದೇನೆ. ಆದರೆ ನನ್ನ ಕನಸಿನಲ್ಲಿರುವುದು ಅಮಾವಾಸ್ಯೆಯಲ್ಲ, ಮುಂದಿನ ಬಿದಿಗೆಯ ಚಂದ್ರ. ಹಾಗಾಗಿ ಉಳಿಬೇಕು. ಈ ದಿನ ಇಲ್ಲುಳಿದು ಮುಂದೆ ಹೋಗಬೇಕು ಎನ್ನುವುದು ಒತ್ತಾಯಿಸುವುದಕ್ಕೆ ಇಷ್ಟು ಸಿದ್ಧತೆ ಮಾಡಿದೆ. ಊರಿನ ತುಂಬ ಹೇಳಿದ ಡಂಗುರ ನನಗೆ ಕೇಳಲಿಲ್ಲ ಅಂತ ಅಂದುಕೊಳ್ಳಬೇಡಿ. ಇದನ್ನೆಲ್ಲ ಅರಿತು ಕಾಲವನ್ನು ತಿಳಿದು ಮುಂದೆ ಅವಕಾಶವಲ್ಲ, ಈ ಅವಕಾಶ, ಇದನ್ನು ಬಳಸಿಕೊಳ್ಳದಿದ್ದರೆ ನನ್ನ ಕರ್ತವ್ಯದಲ್ಲಿ ನಾನು ತಪ್ಪುತ್ತೇನೆ. ನಿಮ್ಮ ಕರ್ತವ್ಯಕ್ಕೂ ಅವಕಾಶ ಮಾಡಿಕೊಡಬೇಕಲ್ಲ. ಹಾಗಾಗಿ ಋತು ನಷ್ಟವಾಗಬಾರದು. ಇಂದು ಉಳಿಬೇಕು.
ಏನು ಸಮಸ್ಯೆ? ನಿನ್ನೊಡನ ದಿನ ಕಳೆಯಲು ನಿನ್ನೊಡನ ದಿನ ಕಳೆಯಲು ಪಿತನಾಟ್ಯ ಇನ್ನು ತನಗಿವುದು ಕೇಳು, ಪಿತನಾಟ್ಯ ಇನ್ನು ತನಗಿವುದು ಕೇಳು. ಮುನ್ನ ಬರಡಿಯನು ಜನಕ, ಮುನ್ನ ಬರಡಿಯನು ಜನಕ, ನಾಪೋಗದನ್ನೆ ಬದಗೊಂದು ಸೈನಿಕ. ರಮಣ, ನನ್ನೊಡನೆ ದಿನ ಕಳೆಯುವುದಕ್ಕೆ ನಿನಗೆ ಪಿತನಾಜ್ಞೆ ಇದೆ. ಒಂದೊಂದಾಗಿ ನೋಡೋಣ. ಸ್ವಲ್ಪ ಈ ಕಡೆಗೆ ಬರಬಹುದು? ಕುಳಿತುಕೊಳ್ಳುವುದಕ್ಕೆ ಮನಸ್ಸಿಲ್ಲ. ನಿಂತೇ ಮಾತಾಡಬೇಕು ಎಂಬ ಹಠ. ಹೊರಟು ಬಿಟ್ಟಿದ್ದೇನೆ ಯುದ್ಧಕ್ಕೆ ಅಂತ. ಹೇಗೆ ಹೊರಡುತ್ತೀರಿ? ಪಿತನಾಜ್ಞೆ ಇವತ್ತು ಆದದ್ದಲ್ಲವೋ, ಇಂದಿನ ಆಜ್ಞೆ. ಆದರೆ ಪ್ರತಿಜ್ಞೆ ಹಳತುಂಟು, ನೆನಪುಂಟೋ? ಅರ್ಥ ಕಾಮ ಧರ್ಮದಲ್ಲಿ ನಿನ್ನನ್ನು ಮೀರುವುದಿಲ್ಲ ಅಂತ ನಾತಿ ಚರಾಮಿ ಅಂತ 7 ಹೆಜ್ಜೆ ಇಟ್ಟು ಸಖ ಸಪ್ತಪದಿ ಭವ ಅಂತ ನನ್ನ ಕೈ ಹಿಡಿದು ನಡೆದದ್ದು ನೆನಪುಂಟಲ್ಲ? ಅದು ಪ್ರತಿಜ್ಞೆ. ಹಾಗಾಗಿ ಆ ಪ್ರತಿಜ್ಞೆಯನ್ನು ಈ ಕ್ಷಣಕ್ಕಾಗಿ, ಈ ಆಜ್ಞೆಗಾಗಿ ಬಲಿ ಕೊಡಲಾಗುವುದಿಲ್ಲ. ಅದು ಬೇಕು. ದಾಂಪತ್ಯ ಬದುಕಬೇಕಲ್ಲ. ಹೌದು, ಹೊರಟು ಬಿಟ್ಟಿದ್ದೀರಿ ಯುದ್ಧಕ್ಕೆ, ಅಪ್ಪ ಹೇಳಿದ್ದಾನೆ ಅಂತಾದರೆ ಹೋಗಿ ಯಾರನ್ನು ಎದುರಿಸಬೇಕು? ನೇರವಾಗಿ ನರನನ್ನು ಎದುರಿಸುತ್ತೇನೆ. ಜೀವಶಕ್ತಿ ಅವನು. ಆದರೆ ನಾನು ಕೇಳಿದ್ದೇನೆ, ನಮಗೆ ಸೈನ್ಯ ಬಂದಿದೆ ಅಂತಂದರೆ ಕೇವಲ ಯಾರು ಬೆಂಗಾವಲಿಗೆ ಬಂದಿದ್ದಾರೆ ಅಷ್ಟಲ್ಲ, ನಾವು ಎಲ್ಲವನ್ನೂ ವಿಚಾರಿಸುತ್ತೇವೆ. ಹೆಣ್ಣು ಮಕ್ಕಳಿಗೆ ಪ್ರಶ್ನೆಯೂ ಜಾಸ್ತಿ, ಮಾತು ಹೆಚ್ಚು. ಆದರೆ ಅಗತ್ಯ ಉಂಟು. ಹೇಗೆ? ನಾನು ಲಕ್ಷಿಸಿದ್ದೇ ಬೇರೆ. ನಿಮ್ಮ ಲಕ್ಷ್ಯದಲ್ಲಿ ಕೃಷ್ಣನೊಬ್ಬನೇ ಇದ್ದಾನೆ. ಅವನು ಜೀವ ಸತ್ಯ. ಅವನ ದರ್ಶನವಾಗಬೇಕು ಎಂಬ ಹಂಬಲ ನಿಮಗೆ. ಆದರೆ ಜೀವಾಕರ್ಷಣೆಯನ್ನು ಮುಂದಿಟ್ಟು ಬಂದಿದ್ದಾರಲ್ಲ. ಈಗ ದೃಷ್ಟದ್ಯುಮ್ನನಲ್ಲ, ಪಾಂಡವರ ಸೇನಾಧಿಪತಿ. ಅವನು ಮುಗಿದು ಹೋದ ಮಹಾಭಾರತಕ್ಕೆ. ಪ್ರದ್ಯುಮ್ನಂತೆ. ಆ ಪ್ರದ್ಯುಮ್ನನನ್ನು ಎದುರಿಸುವುದಕ್ಕೆ ಹಂಸಧ್ವಜ ಮಹಾರಾಜರಿಗೆ ಸಮಸ್ಯೆ ಇಲ್ಲ. ಯಾಕೆ? ಅವರು ಹಾಗೆ ಅದನ್ನು ಮೀರಿ ನಿಂತಿದ್ದಾರೆ. 5 ಮಕ್ಕಳ ತಂದೆ, ಇಷ್ಟು ವರ್ಷಗಳ ಕಾಲ ವಿರತಿಯಲ್ಲಿ ಅದನ್ನು ಹಂಬಲಿಸಿ ಬೆಳೆದವರು ಈಗ ಸಂಕಲ್ಪ ಮಾಡಿದ್ದಾರೆ. ಆದರೆ ನೀನು ಮೊನ್ನೆ ಚಿಗುರು ಮೀಸೆ ಬಂದವನಿಗೂ ಹಂಸಧ್ವಜ ಮಹಾರಾಜರು ಸಂಕಲ್ಪಿಸಿದ ಮುಕ್ತಿಯೇ ಸಿಕ್ಕಿಬಿಡುತ್ತದೆ ಅಂತ ನಿರೀಕ್ಷೆ ಮಾಡ್ತೀಯಲ್ಲ. ಛೇ, ಹೋಗಿ ಎದುರಿಸಬೇಕಾದದ್ದು ಪ್ರದ್ಯುಮ್ನನನ್ನು. ಅವನ ಪಂಚಬಾಣಗಳಿಗೆ ಪ್ರತ್ಯಸ್ತ್ರ ಎಲ್ಲುಂಟು ನಿನ್ನ ಹತ್ತಿರ? ನಾನು ಅಡ್ಡಿಯಾಗಿ ನಿಂತದ್ದಲ್ಲ. ನಿನಗೆ ನೇರವಾಗಿ ಅರ್ಜುನನೇ ಸಿಗಬೇಕು ಅಂತಾದರೆ ಅವರ ಸೇನಾಪತಿಯನ್ನು ನನ್ನ ಮನೆಯಲ್ಲೇ ಸೋಲಿಸಿದರೆ ಹೇಗೆ? ಮನಸ್ಸಿಜನಲ್ಲವೇ ಒಳಗೆ ಬಂದಾಯಿತವನು. ಆದದ್ದರಿಂದ ಅವನನ್ನು ಇಲ್ಲಿಯೇ ಸೋಲಿಸಿ ಹೋದರೆ ನೇರವಾಗಿ ಜೀವಶಕ್ತಿಯಾದಂತಹ ಪಾರ್ಥನನ್ನು ಎದುರಿಸಬಹುದು. ಜೀವ ಸತ್ಯವಾದಂತಹ ಕೃಷ್ಣನನ್ನು ಕಾಣಬಹುದು. ಪಿತನಾಜ್ಞೆಯನ್ನು ಬಿಟ್ಟು ಬದುಕಲಾರೆ ಎನ್ನುವ ಹಂಬಲ ನಿನಗೆ. ಆದರೆ ಅದನ್ನು ಮೀರಬಹುದು. ಏನು? ಯಾರಾದರೂ ಹಿಂದುಳಿದರೆ ಅವನನ್ನು ಕೊಪ್ಪರಿಗೆಗೆ ಹಾಗೆ ಕಾಯಿಸುತ್ತಾರೆ, ಕುದಿಸುತ್ತಾರೆ. ಆದದ್ದರಿಂದ ಅತೋಭ್ರಷ್ಟ ಆಗಬಿಡಬಾರದಲ್ಲ. ಅದು ನಾಡಿಗೆ ಸಲ್ಲದವನು ಮನೆಗೆ ಸಲ್ತಾನೆಯೇ? ಹೆಂಡತಿಯೊಡನೆ ಹೊತ್ತು ಕಳೆದ ಎನ್ನುವ ಕಾರಣದಿಂದ ಇವನನ್ನು ಇಲ್ಲಿಯೇ ಮೃತ್ಯುವಿಗೆ ಹಾಕಿದರೆ ಕೃಷ್ಣನನ್ನು ಕಾಣುವುದೆಲ್ಲಿ ಎಂಬ ಚಿಂತೆಯೋ ನಿಮಗೆ? ಸ್ವಾಮಿ, ಈ ಗಂಡಸರ ಕೈಯಲ್ಲಿ, ಅವರ ಬಾಯಲ್ಲಿ ಬಂದಂತಹ ಶಬ್ದಗಳೆಲ್ಲ ಜೀವಪರವಾಗಿ ದುಡಿಯುವುದು ತುಂಬ ಕಡಿಮೆ. ಆದರೆ ನನ್ನಲ್ಲಿ ಕೇಳಿ, ನನಗೆ ಗೊತ್ತುಂಟು. ನಾವು ಜಜ್ಜಿದರೆ ಏನನ್ನು ಜಜ್ಜುತ್ತೇವೆ? ಶುಂಠಿಯನ್ನು. ಅರದರೆ ಏನು ಅರಿತೇವೆ? ಮೆಣಸನ್ನು. ಕಾಯಿಸಿದರೆ ಹಾಲನ್ನು, ಬೇಯಿಸಿದರೆ ಅನ್ನವನ್ನು, ಕೊಚ್ಚಿದರೆ ಹಣ್ಣನ್ನು. ನಿಮ್ಮ ಕೈಯಲ್ಲಿ ಹಾಗಲ್ಲ. ಅವನನ್ನು ಕತ್ತರಿಸಿದರು ಅಂತ, ಅವನನ್ನು ಅದನ್ನು ಅಲ್ಲ ಅಲ್ಲವೇ? ಜಜ್ಜಿದರು ಅಂದರೆ ಗದೆಯಿಂದ ಜಜ್ಜಿದರು, ತೋಮರದಿಂದ ಗುದ್ದಿದರು. ಒಂದೊಂದಕ್ಕೂ ಅದರಲ್ಲಿ ಸಾವೇ ಇದೆ. ನಮ್ಮಲ್ಲಿ ಹಾಗಲ್ಲ. ಅದು ಆಹಾರವಾಗುತ್ತದೆ, ಔಷಧವಾಗುತ್ತದೆ. ನಮ್ಮ ಕೈಯಲ್ಲಿ ಶಬ್ದಗಳೆಲ್ಲ ತುಂಬ ಜೀವಪರ. ಹಾಗಾಗಿ ನಾನು ಹೇಳುವುದು, ನಿಮ್ಮ ಆಲೋಚನೆಗಳೆಲ್ಲ ಉಂಟಲ್ಲ, ಅದನ್ನು ಇಲ್ಲಿ ದುಡಿಸಬಹುದಂತೆ. ಹೌದಲ್ಲ? ಕದನಕ್ಕೆ ಮದನ ಕದನ ಅಂತಲೂ ಒಂದು ಉಂಟಲ್ಲ. ಹಾಗಾಗಿ ನಾವು ಪ್ರತಿಸ್ಪರ್ಧಿಗಳಲ್ಲ, ಜೋಡಿಗಳು. ಜೋಡಿಗಳ ಮಧ್ಯೆ ನಡೆಯಬಹುದಾದಂತಹ ಈ ದ್ವಂದ್ವಕ್ಕಾಗಿಯೇ ನಾನು ಕಾದು ಕುಳಿತವಳು. ಆದದ್ದರಿಂದ
ಅಪ್ಪನ ಆಜ್ಞೆ ಇದೆ ನಿನ್ನೊಡನೆ ದಿನ ಕಳೆಯಲು, ಮುನ್ನ ಪಿತನಾಜ್ಞೆಯುವುದು. ಅವನು ಸೇನಾಧಿಪತಿಯಾಗಿ ಮುಂದೆ ಹೋದರೆ ಹೋಗಲಿ. ನಿಜ ಹೇಳಲು ಪ್ರಭಾವತಿ ತಣಿದರೆ ಕೊಪ್ಪರಿಗೆ ಕಾಯುವುದಿಲ್ಲ. ಯಾಕೆಂದರೆ ನಾನು ಧರ್ಮದ ಬೇಡಿಕೆಯನ್ನಿಟ್ಟಿದ್ದೇನೆ. ನನಗೂ ಒಂದು ಮುಕ್ತಿ ಅಂತ ಬೇಡವೇ? ಹೆಣ್ತನದಿಂದ ತಾಯ್ತನಕ್ಕೆ ಹೋಗುವಾಗ ಒಂದು ಮುಕ್ತಿ ಇರ್ತದೆ. ಸಾವನ್ನೆದುರಿಸಿ ಸ್ವರ್ಗವನ್ನು ಸೇರಬೇಕು ಎಂದು ನಿಮ್ಮನ ಹಂಬಲವಾದರೆ ಪ್ರತಿ ಹೆರಿಗೆಯಲ್ಲಿಯೂ ನಾವು ಸಾವಿನೆದುರೇ ನಿಂತು ಹುಟ್ಟನ್ನು ಕರೆಯುತ್ತೇವೆ. ಅಂತಹ ನೋವಿನಿಂದಲೇ ಅಲ್ಲವೇ ಹೊಸ ಹುಟ್ಟನ್ನು ಬದುಕಿಗೆ ತಂದಿಡುವುದು. ಆದದ್ದರಿಂದ ನನಗೂ ಒಂದು ಸಾವಿನ ಅನುಭವ ಬೇಕಲ್ಲ, ನನಗೂ ಒಂದು ಹುಟ್ಟನ್ನು ಕರುಣಿಸಬೇಕಲ್ಲ, ನನಗೂ ಒಂದು ಮುಕ್ತಿ ಬೇಕಲ್ಲ. ಆದದ್ದರಿಂದ ನಾನು ಬಿಡುವುದಿಲ್ಲ ಅನ್ನುವುದು ನನ್ನ ಹೇಳಿಕೆ. ರಮಣ, ಈಗೆಲ್ಲ ಹೀಗೆ ಹೊರಟು ಬಿಟ್ಟಿದ್ದೇನೆ, ಹಾಗೆ ಅದೆಲ್ಲ ಆಗುವುದಿಲ್ಲ. ಧರ್ಮ ಸಮ್ಮತವಾಗಿದೆ, ನಾನು ಆಗ್ರಹ ಮಾಡಬಹುದು, ಇದು ನನ್ನ ಅಧಿಕಾರ. ನೀನು ಒಳಗೆ ಬರುವುದಿಲ್ಲ ಅಂತಲ್ಲವೇ? ನಾನು ಬಿಡುವುದಿಲ್ಲ. ಬಿಡೆನು ಈಗ, ಬಿಡೆನು ಈಗ, ಎನ್ನ ಗೂಡೊಡಗೂಡು ಗೂಡು ಬೇಗ, ಎನ್ನ ಗೂಡೊಡಗೂಡು ಗೂಡು ಬೇಗ. ನಡೆಯೆಂದು ಬಿಗಿದಪ್ಪುತ ಕಾಂತನನ್ನೊಡಬಡಿಸಿದಳು, ಒಡಬಡಿಸಿದಳು ಒಪ್ಪುತ. ನಾನು ಬಿಡುವುದಿಲ್ಲ. ಹೇಳುವುದಕ್ಕೆ ನನಗೆ ಬೇಕಷ್ಟುಂಟು. ಯಾರು ನನ್ನನ್ನು ಪ್ರಶ್ನಿಸುವವರು? ನಿಮ್ಮ ಅಪ್ಪನಿಗೆ ಏನು ಹೆಸರು? ನಿಶಂಕ ಮಹಾರಾಜ ಅಂತಲ್ವೇ? ಶಂಕೆ ನನ್ನಲ್ಲುಳಿದರೂ ಅವನು ನಿಶಂಕನಾಗಲಾರ. ಇದು ಪ್ರಭಾವತಿಯ ಶಂಕೆ ಅಂತಲ್ಲ. ಸಂತಾನವನ್ನು ಬಯಸಿದವಳು, ಅನುಕೂಲವಾದ ಕಾಲವನ್ನು ಕಲ್ಪಿಸಿದವಳು, ಅದಕ್ಕಾಗಿ ಒತ್ತಾಯಿಸಿದವಳು ಆದ ಪ್ರಭಾವತಿಗೆ ನ್ಯಾಯ ಸಲ್ಲಲಿಲ್ಲ ಅಂತಾದರೆ ಈ ನಾಡಿಗೆ ನ್ಯಾಯ ಸಲ್ಲುವುದಿಲ್ಲ. ಹಾಗಾಗಿ ಹೊರಟುವನಿಗೆ ಅಡ್ಡಿಯಾಗಿ ನಿಂತಳು ಅಲ್ಲ. ಅಪ್ಪನಿಂದ ಆಶೀರ್ವಾದವನ್ನು ಪಡೆದಿರಿ, ಅಮ್ಮನಲ್ಲಿ ಹರಕೆಯನ್ನು ಕೈಗೊಂಡಿರಿ, ತಂಗಿಯಲ್ಲಿ ಆರತಿಯನ್ನು ಕೈಗೊಂಡೆ. ಇಷ್ಟು ಮಾಡಿದರೂ ನಿನ್ನ ಸಿದ್ಧತೆ ಅರ್ಧ ಅಲ್ಲವೋ? ಮತ್ತರ್ಧ ನಾನು ಒಪ್ಪಿದಾಗ ಮಾತ್ರ ಅದು ಪೂರ್ಣ ಸಿದ್ಧತೆ ಎಂತಾಗುವುದು. ಕೃಷ್ಣನನ್ನು ಕಾಣುವುದು ಅಂದರೆ ಈ ಕಣ್ಣಿನಿಂದ ನೋಡುವುದು ಅಂತ ಅಷ್ಟೇ ಅರ್ಥವಲ್ಲವಲ್ಲ. ಈ ಚಂಪಕಾವತಿಗೆ ಕೃಷ್ಣ ದರ್ಶನವನ್ನು ಮಾಡಿಸಬೇಕು ಅನ್ನುವ ಹಂಬಲವಾದರೆ ನನಗೂ ಕೃಷ್ಣನನ್ನು ನೋಡುವ ಆಸೆ ಉಂಟು. ನಿಮ್ಮಪ್ಪ ಹೇಗೆ ನೋಡ್ತಾನೆ? ಶ್ರೀಕಾಂತನ ಕಾಣುವ ಯೋಗ ಅಂತ ಅಂದರೆ ಶ್ರೀ ಎಂಬ ಹೆಂಡತಿಯುಳ್ಳ ಕೃಷ್ಣನನ್ನು ಕಾಣುವ ಯೋಗ. ಮನುಮಥನಯ್ಯನ ನೋಡಿ ತನುಮನವ ಸಮರ್ಪಣೆ ಮಾಡಿ ಮನ್ಮಥ ಎಂಬ ಮಗನುಳ್ಳ ಆ ತಂದೆಯನ್ನು ನೋಡುವ ಆಸೆ ಅಂತ. ಆ ದೇವರಿಗೆ ದಾಂಪತ್ಯ ಇದೆ, ಸಂಸಾರ ಇದೆ, ಹೆಂಡತಿ ಮಕ್ಕಳಿದ್ದಾರೆ, ಅವನನ್ನು ಆರಾಧಿಸುತ್ತೇವೆ ನಾವು ಅಂತ. ಇಷ್ಟಲ್ಲ, ನಾನು ಕೇಳಿದ ಹಾಗೆ ನಿಮ್ಮ ಅಮ್ಮ ಏನು ಹೇಳಿದ್ಲು ಕೃಷ್ಣನನ್ನು ಕಾಣಬೇಕು ಅಂತಂದ್ರೆ? ಹೇಳಬಹುದೇ? ಸುಮಗನೆ ಪಾಂಡು ಸುತರ ರಕ್ಷಿಸುತ್ತೀಗ, ಏನು ಹೇಳಿದ್ಲು? ಸುಮಗನೆ ಪಾಂಡು ಸುತರ ರಕ್ಷಿಸುತ್ತೀಗ, ವಾಸುದೇವನು ದಯದಿ ರಕ್ಷಿಸುತ್ತೀಗ, ವಾಸುದೇವನು ದಯದಿ ಮೈ ಸಿರಿಯನು ತೋರಲೀಕ್ಷಿಸಬಹುದು ಮಗನೇ, ಮೈ ಸಿರಿಯನು ತೋರಲೀಕ್ಷಿಸಬಹುದೆಂಬ, ಮೈ ಸಿರಿಯನು ತೋರಲೀಕ್ಷಿಸಬಹುದೆಂಬ ಆಸೆಯನಯ ಮನದಿ, ಮೈ ಸಿರಿಯನು ತೋರಲೀಕ್ಷಿಸಬಹುದೆಂಬ ಆಸೆ
ಆಹಾ, ಆ ತಾಯಿ ಎಷ್ಟು ಚೆನ್ನಾಗಿ ಹೇಳಿದ್ದಾಳ. ಲೇಸು ಮಗನೇ ಪಾಂಡು ಸುತರ ರಕ್ಷಿಸುತ್ತೀಯ, ವಾಸುದೇವನು ದಯಮಾಡಿಸಿದರೆ ಮೈಸಿರಿಯ ನೀಕ್ಷಿಸಬೇಕೆಂಬ ಆಸೆ ಅಂತ. ನಿಮಗೆ ಕೃಷ್ಣನನ್ನು ಕಾಣಬೇಕು, ಯಾರವನೂ ಪಾರ್ಥಸಾರಥಿ ಅಂತ ಅಷ್ಟೇ ಗೊತ್ತು. ಹೆಣ್ಣು ಮಕ್ಕಳಿಗೆ ಹಾಗಲ್ಲ. ಅವನು ಇಬ್ಬರು ತಾಯಂದಿರಿಗೆ ಮಗನಾದವನು ಒಂದೇ ಜನ್ಮದಲ್ಲಿ. ದೇವಕಿಯ ಸುತ, ಅಷ್ಟೇ ಅಲ್ಲ ಯಶೋಧಾನಂದನ. ಹೀಗಿದ್ದವನಲ್ಲವೇ? ಹಾಗಿದ್ದರೆ ಎಲ್ಲ ತಾಯಂದಿರಿಗೂ ಒಂದು ಆಸೆ. ನಾವು ಹಡೆಯದಿದ್ದರೆ ಏನಾಯಿತಂತೆ, ದೇವಕಿಯ ಮಗನನ್ನೊಮ್ಮೆ ಎತ್ತಿ ಆಡಿಸಬಹುದಲ್ಲ ಎಂಬ ಆಸೆ ಕಾಡುತ್ತದೆ. ಯಾಕಂದರೆ ಹಡೆದವಳು ದೇವಕಿ, ಲಾಲಿಸಿದವಳು ಯಶೋದೆ. ಲಾಲಿಸಿದಳೆ ಯಶೋದೆ ಅಂತಲೇ ಎಲ್ಲರೂ ಹಾಡುವುದು. ನೋಡಿ, ನಿಮ್ಮ ತಾಯಿಯ ಹೆಸರೇ ಸುಗರ್ಭೆ. ನೀವು 5 ಜನ ಮಕ್ಕಳು. ಆದರೂ ಅವಳಿಗೆ ಆ ವಾಸುದೇವನ ಮೈಸಿರಿಯನ್ನು ಈಕ್ಷಿಸಬೇಕೆಂಬ ಆಸೆ. ಹೇಗೆ? ಭಕ್ತೆಯಾಗಿ ಅಲ್ಲ. ಆ ದೇವರು ನನ್ನ ಮಗನಾಗಿ ಮೊಮ್ಮಗನಾಗಿ ಬಂದರೆ ಒಮ್ಮೆ ಆಡಿಸಿಬಿಟ್ಟೇನು ಎನ್ನುವ ಆಸೆ. ಅದು ಮೈಸಿರಿಯನ್ನು ನೋಡುವುದು ಅಂತಂದರೆ ಆ ಕವಚಗಳನ್ನು ಕಟ್ಟಿಕೊಂಡು ಬಂದಂತಹ ಸಾರಥಿಯನ್ನಲ್ಲವಪ್ಪ. ಅವರು ತೊಟ್ಟಿಲಿನಲ್ಲಿ ಬರಿಮೈಯಲ್ಲಿರುವಂತಹ ಮಗುವನ್ನು ಎತ್ತಿಕೊಂಡಾಗ ಅದು ಮೈಸಿರಿಯನ್ನು ನೋಡುವುದು ಅಂತ. ಹಾಗೆ ವಸುದೇವನ ಮಗ ವಾಸುದೇವನ ಮೈಸಿರಿಯನ್ನು ನೋಡುವ ಆಸೆ ನಿಮ್ಮ ತಾಯಿಗಿದೆ ಅಂತಂದರೆ ಅದು ನನಗೊಂದು ಸೂಚನೆ ಅಲ್ಲವೇ? ನೀವೂ ಲಕ್ಷಿಸಲಿಲ್ಲ. ಅದು ಹೇಗೆ ಅಂದರೆ, ನಿಮ್ಮ ದೇವರಿಗೆ 100 ಅವತಾರ ಅಂತೆ. ಎಷ್ಟು ಅವತಾರ ಎತ್ತಬಲ್ಲ ದೇವರು? ನಿಮ್ಮೂರಿನಲ್ಲೊಂದು ಅವತಾರ ಎತ್ತಲಾರನೆ? ನಿಜ ಹೇಳಲು ಕೃಷ್ಣನನ್ನೇ ನೆನೆದು ಬೆಳೆದವರು ನಾವು. ನಿಮ್ಮ ಮನಸ್ಸಿನಲ್ಲಿ ಕೃಷ್ಣ ಭಕ್ತಿ, ನನ್ನ ಮನಸ್ಸಿನಲ್ಲಿ ಕೃಷ್ಣ ಪ್ರೀತಿ. ಹಾಗಾಗಿ ಇಡೀ ನಾಡು ಕೃಷ್ಣ ಜಪದಲ್ಲಿರುವಾಗ ಇದಕ್ಕೆ ಅವ ಬರುವುದು ಯಾಕೆ? ಯುದ್ಧಕ್ಕಾಗಿ, ಪಾರ್ಥನನ್ನು ಗೆಲ್ಲಿಸುವುದಕ್ಕಾಗಿ, ನಿಮಗೆ ವೀರ ಸ್ವರ್ಗವನ್ನು ನೀಡುವುದಕ್ಕಾಗಿ. ಅಷ್ಟೇ ಅಲ್ಲ, ಪ್ರಭಾವತಿಯ ಹೊಟ್ಟೆಯಲ್ಲೊಂದು ಹೊಸ ಹುಟ್ಟನ್ನು ನೀಡುವುದಕ್ಕಾಗಿಯೂ ಕೃಷ್ಣನ ಆಶೀರ್ವಾದ ಇದೆ ಅಂತಲೇ ನಾನು ಭಾವಿಸುವುದು. ಆದದ್ದರಿಂದ ನಿಮ್ಮ ತಾಯಿಯ ಆಸೆ ಇದೆಯಲ್ಲ, ವಾಸುದೇವನ ಮೈಸಿರಿಯನ್ನು ಇಚ್ಛಿಸುವುದು. ಹಾಗಿದ್ದರೆ ನನ್ನ ತೊಟ್ಟಿಲಲ್ಲಿ ನನ್ನ ಕೃಷ್ಣನನ್ನು ಕಾಣಿಸ್ತೀರಾ? ಅದಾಗಬೇಕು. ಅದಕ್ಕಾಗಿ ಕರೀತಾ ಇದ್ದೇನೆ. ಕೈ ಹಿಡಿದು ಕರೆಸಿಕೊಂಡಾಗ, ಮನೆ ತುಂಬಿಸಿಕೊಂಡಾಗ ಹಂಸಧ್ವಜ ಮಹಾರಾಜರ ನಿರೀಕ್ಷೆಯಲ್ಲಿದ್ದದ್ದು ಪ್ರಭಾವತಿಯೊಬ್ಬಳೇ ಅಲ್ಲ ಅಲ್ಲವೇ? ಮುಂದಿನ ಸಂತಾನ. ಅದಕ್ಕೊಂದು ಅವಕಾಶ ಬಂದಿದೆ. ನನ್ನನ್ನೆಲ್ಲ ನೋಡುವಾಗಲೂ ಕೂಡ ಉಳಿದವರು ಹೇಳುವುದು, ಎಷ್ಟು ತೆಳ್ಳನೆಯ ಹೊಟ್ಟೆ, ಎಂತಹ ಸೊಂಟ ಅಂತೆಲ್ಲ ಉಳಿದವರು ವರ್ಣಿಸುತ್ತಿದ್ದರೆ ನಿಮ್ಮಮ್ಮ ನಿರೀಕ್ಷಿಸುವುದು ಇವಳ ಹೊಟ್ಟೆ ಯಾವಾಗ ದಪ್ಪಾಗುತ್ತದೆ ಅಂತ ಅಲ್ಲವೇ? ಹಾಗಾಗಿ ಅವಳ ಆಸೆಯೂ ಈಡೇರಬೇಕು. ನಿಮ್ಮ ಕರ್ತವ್ಯ ಇದೆಯಲ್ಲ, ಪಿತೃಋಣವನ್ನು ತೀರಿಸುವಂಥದ್ದು. ಇಂಥದೊಂದು ಅನುಕೂಲದ ಕಾಲ ಬಂದಿದೆ. ಆದದ್ದರಿಂದ ಮುಂದೆ ನೋಡೋಣ. ಮುಂದೆ ನೋಡುವುದಲ್ಲ, ನೋಡುವುದು ಯಾವಾಗಲೂ ಮುಂದೆಯೇ, ಹಿಂದಲ್ಲ. ಆದರೆ ಮುಂದೆ ಹೇಗೆ ನೋಡಬೇಕು? ಮುಂದೆ ನೋಡುವುದು ಅಂತಂದರೆ ಮುಂದೆ ನಮ್ಮ ಎದುರಿನಲ್ಲಿ ಒಂದು ಗೋಡೆ ಇರ್ತದೆ. ಅದರಿಂದ ಗೋಡೆಯನ್ನು ಅಂತಲ್ಲ, ನಾವು ಮುಂದೆ ನೋಡುವುದು ನಮ್ಮ ಕನಸನ್ನು. ಆದ್ದರಿಂದ ನನ್ನ ಕನಸಿನಲ್ಲಿ ಇರುವಂತಹ ಆ ಶಿಶುವನ್ನೊಮ್ಮೆ ಕರುಣಿಸಬೇಕು. ಇಲ್ಲಿ ಇರಬೇಕು. ಇದು ಚಂಪಕಾವತಿಯ ಆಸೆ, ಚಂಪಕಾವತಿಯ ಭವಿಷ್ಯದ ಪ್ರಶ್ನೆ. ಅಷ್ಟೇ ಅಲ್ಲ, ಇವತ್ತಿನ ಆಜ್ಞೆಗಿಂತ ಹಿಂದಿನ ಪ್ರತಿಜ್ಞೆ. ಹಂಸಧ್ವಜ ಮಹಾರಾಜರ ನಿರೀಕ್ಷೆಯಲ್ಲಿದ್ದದ್ದು, ನಿಮ್ಮ ತಾಯಿಯ ಆಸೆಯಲ್ಲಿದ್ದದ್ದು, ನನ್ನ ಆತ್ಮದ ಬಯಕೆಯಾದದ್ದು, ನಿಮಗೆ ಕರ್ತವ್ಯವಾದದ್ದು. ಆದದ್ದರಿಂದ ಇದು ನನ್ನ ಅಧಿಕಾರ. ಇದೋ ಒಳಗೆ ಎಳೆದುಕೊಂಡಿದ್ದೇನೆ. ಆದದ್ದರಿಂದ ಕವಚಗಳನ್ನು ಕಳಚಿದ್ದೇನೆ, ಬತ್ತಳಿಕೆಯನ್ನು ಬಿಚ್ಚಿದ್ದೇನೆ, ಬಿಲ್ಲನ್ನು ಕೈಬಿಡಿಸಿದ್ದೇನೆ, ಬಾಗಿಲನ್ನು ಹಾಕಿದ್ದೇನೆ. ನಾಳೆಯಲ್ಲವೋ ಕದನೋತ್ಸವ, ಇಂದು ಮದನೋತ್ಸವ. ಆದದ್ದರಿಂದ ಬನ್ನಿ 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 ಬನ್ನಿ. ನಮೋ ಮಾಧವ ಸುಜನ ಬಾಂಧವ, ನಮೋ ಕುಮುದ ನಯನ. ನಮೋ ಮಾಧವ ಸುಜನ ಬಾಂಧವ, ನಮೋ ಕುಮುದ ನಯನ. ಸುಮನ ಸಾದಿ ಮುನಿ ನಿಗರ ನಮಿತ ಪದ ಪದ್ಮ ಚಕ್ರಧಾರಿ ಶ್ರೀ ಶೌರಿ, ಪದ್ಮ ಚಕ್ರಧಾರಿ ಶ್ರೀ ಶೌರಿ. ರಂಗ ವಿಠಲ ನೀಲಾಂಗ ಜಯತು ನರಸಿಂಗ ಸುಜನ ಸಂಗ, ನರಸಿಂಗ ಸುಜನ ಸಂಗ. ಅಂಗ
ಜಪಿತ ಕಾಳಿಂಗ ಮದನ ಸಂಗೀತ ಗಾನಲೋಲ ಗೋಪಾಲ ಇಂದಿರೇಶ ಅರವಿಂದ ಹೃದಯ ಆನಂದ ಚಂದ್ರವದನ ಇಂದಿರೇಶ ಅರವಿಂದ ಹೃದಯ ಆನಂದ ಚಂದ್ರವದನ ಸಿಂಧು ಶಯನ ಭವ ಬಂಧ ಹರಣ ಸಿಂಧು ಶಯನ ಭವ ಬಂಧ ಹರಣ ಗೋವಿಂದ ದಾಸ ಪ್ರೇಮ ನಮೋ ಮಾಧವ ಸುಜನ ಬಾಂಧವ ನಮೋ ಕುಮುದ ನಯನ ಬಾಂಧವ ನಮೋ ಕುಮುದ ನಯನ ಬಾಂಧವ ನಮೋ ಕುಮುದ ನಯನ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ವಿಠಲ ಜೈ ವಿಠಲ ಹರಿ ವಿಠಲ ಜೈ ವಿಠಲ ಆ